ಶಿವಾನಂದರಿಗೆ ನಮಸ್ಕರಿಸಿ, ಪರಮ ಪೂಜ್ಯ ಆತ್ಮಾನಂದರಿಗೆ ನಮಸ್ಕರಿಸಿ, ಶ್ರೋತ್ರಿಯ ಬ್ರಹ್ಮನೇಶ್ವರಾಗಿರ್ತಕ್ಕಂಥ ಪರಮ ಪೂಜ್ಯ ನಿರಂಜನಪ್ಪ ಅವರಿಗೆ ನಮಸ್ಕರಿಸಿ, ಸನ್ನಿಧಾನದಲ್ಲಿರ್ತಕ್ಕಂಥ ಸದ್ಗುರು ಸಮರ್ಥ ಶಿವಾನಂದಪ್ಪ ಅವರ ಪಾದಕ್ಕೆ ನಮಸ್ಕರಿಸಿ, ಇಲ್ಲಿ ಆಗಮಿಸಿದಂಥ ಎಲ್ಲ ಆಧ್ಯಾತ್ಮ ಬಂಧುಗಳಾದ ತಮ್ಮೆಲ್ಲರಿಗೂ ನಮಸ್ಕಾರ. ಶ್ರೀಮನ್ ನಿಜಗುಣ ಶಿವಲಿಂಗ ಕೈವಲ್ಯ ಪದ್ಧತಿಯಿಂದ ಜ್ಞಾನ ಪ್ರತಿಪಾದನಾ ಸ್ಥಳದೊಳಗೆ ನಿನ್ನೆ ದಿವಸ ಜ್ಞಾನಿಯ ಚಿಹ್ನೆಗಳನ್ನು ನೋಡಿ ಇವತ್ತು ಹೇಳ್ತಾರೆ, ನೋಡಿ ತಿಳಿಯಲು ತತ್ವಮಸಿ ವಾಕ್ಯದ ಅರ್ಥವನ್ನೇ ಕೂಡೆ ನಿಜ ಕೈವಲ್ಯಬಹುದು ಗುರು ಹಿಡಿದು. ನೋಡಿ ತಿಳಿಯಲು ತತ್ವಮಸಿ ವಾಕ್ಯದ ಅರ್ಥವನ್ನೇ ಕೂಡೆ ನಿಜ ಕೈವಲ್ಯಬಹುದು ಗುರು ಹಿಡಿದು. ತನು ಕರಣ ಮೊದಲಾದವು ಅನಿತವನೇ ತಾನೆಂದು ಜನನಾದಿ ವಿಕೃತಿ ಎಳೆದ ಅಹಮಿನುಡೆ ಬೆರೆದು ತನಗದರ ಬಗೆಪತ್ತಿ ಬಿಡದಿರ್ಪ ವಿಶ್ವ ಜೀವನೆ ತ್ವಂಪದಕ್ಕೆ ಮುಖ್ಯವಾದ ಅರ್ಥವೆಂದು. ನೋಡಿ ತಿಳಿಯಲು ತತ್ವಮಸಿ ವಾಕ್ಯದ ಅರ್ಥವನ್ನೇ ಕೂಡೆ ನಿಜ ಕೈವಲ್ಯಬಹುದು ಗುರು ಹಿಡಿದು. ಮೊದಲು ವರೆದ ಚೇತನ ಅಚೇತನಗಳಿಂದಾದ ಮುದ ಅಸುಖ ಮೋಹಾದಿಗಳು ತನ್ನ ದೆಸೆಗೆ ಪದವಿಡದ ಸಲೆ ಸಾಕ್ಷಿ ತೂರ್ಯ ಕೂಟಸ್ಥ ನೆನೆಸಿ ತಾನೇ ತ್ವಂಪದಕ್ಕೆ ಲಕ್ಷ್ಯಾರ್ಥವೆಂದು. ನೋಡಿ ತಿಳಿಯಲು ತತ್ವಮಸಿ ವಾಕ್ಯದ ಅರ್ಥವನ್ನೇ ಕೂಡೆ ನಿಜ ಕೈವಲ್ಯಬಹುದು ಗುರವಿಡಿದು. ಪ್ರಕೃತಿಯು ಉಪಹಿತನಾಗಿ ಸಕಲೇಶ ಆದಿ ಗುಣ ನಿಖರವಿಡಿದ ಅಖಿಲ ಕಾರಣನಾಗಿ ತನಗೆ ವಿಕೃತಿಯೊಂದಿಲ್ಲದೆ ಆನಂದಮಯನು ಪರಮನು ಈ ಸುಕರವಾದ ತತ್ವಪದಕ್ಕೆ ಮುಖ್ಯಾರ್ಥವಿದೆ. ನೋಡಿ ತಿಳಿಯಲು ತತ್ವಮಸಿ ವಾಕ್ಯದ ಅರ್ಥವನ್ನೇ ಕೂಡೆ ನಿಜ ಕೈವಲ್ಯಬಹುದು ಗುರು ಹಿಡಿದು. ನಿರುಪಮ ನಿರಾಲಂಬ ನಿತ್ಯ ನಿರ್ಮಲ ನಿರಾವರಣ ನಿರುಪಾಧಿಕ ನಿರಂಜನ ನಿರೂಪ ನಿರತಿಶಯ ನಿರಘ ನಿಸ್ತತ್ವ ಪರಬ್ರಹ್ಮವುದು ಪರಕಿಪೊಡೆ ತತ್ಪದಕ್ಕೆ ಲಕ್ಷ್ಯಾರ್ಥವೆಂದು. ನೋಡಿ ತಿಳಿಯಲು ತತ್ವಮಸಿ ವಾಕ್ಯದ ಅರ್ಥವನ್ನು ಕೂಡೆ ನಿಜ ಕೈವಲ್ಯಬಹುದು ಗುರು ಹಿಡಿದು. ಆತನೇ ಇವನೆಂಬಂತೆ ಭಾಗಲಕ್ಷಣೆಯಿಂದೆ ನೇತಿಗಳೆದು ಉಭಯದ ಉಪಾಧಿಗಳನ್ನು ಉಳಿದ ಚೈತನ್ಯ ವೇಕರಸವೆಂಬುದು ಅಸಿಪದದ ಅರ್ಥವು. ಈ ತೆರದಿ ಗುರು ಶಂಭುಲಿಂಗವೇ ತಾನೆಂದು. ನೋಡಿ ತಿಳಿಯಲು ತತ್ವಮಸಿ ವಾಕ್ಯದ ಅರ್ಥವನ್ನು ಕೂಡೆ ನಿಜ ಕೈವಲ್ಯಬಹುದು ಗುರು ಹಿಡಿದು. ನೋಡಿ ತಿಳಿದು ತತ್ವಮಸಿ ವಾಕ್ಯದ ಅರ್ಥವನ್ನು ನಿಜ ಕೈವಲ್ಯಬಹುದು ಗುರು ಹಿಡಿದು ಅಂತ ಹೇಳ್ತಾರೆ. ಆ ತತ್ವಮಸಿ ವಾಕ್ಯದ ಅರ್ಥವನ್ನು ಗುರು ಮುಖ್ಯನ ಕೇಳಿದಾಗೆ ಆ ಸ್ಥಿತಿ ಕೈವಲ್ಯ ಅನ್ನೋದು ಲವಸ್ಥಿತಿ ಅಂತ ಹೇಳ್ತಾರೆ. ನಾವು ಸಾಮಾನ್ಯವಾಗಿ ತತ್ವಮಸಿ ಅನ್ನೋ ವಾಕ್ಯಾರ್ಥ ಲಕ್ಷ್ಯಾರ್ಥ ಅಂತ ತಿಳ್ಕೊಂಡು ಒಂದು ತೋರಿಕೆಗೆ ಅನ್ವಯ ಮಾಡಿಕೊಂಡು ಒಂದು ಇರುವಿಕೆಗೆ ಅನ್ವಯ ಮಾಡಿಕೊಂಡು ನೋಡಾಗ್ತೇವೆ ನಾವು. ಅದು ಹೇಳೋ ಉದ್ದೇಶ ಅದನ್ನು ಹೇಳಿಲ್ಲ. ವಾಕ್ಯಾರ್ಥ ಲಕ್ಷ್ಯಾರ್ಥ ಅಂತ ಹೇಳಿಲ್ಲ. ಲಕ್ಷ್ಯವನ್ನು ಕುರಿತ ಹೇಳಿದ್ದೈತೆ. ನಾವು ತಿಳ್ಕೊಂಡು ವಾಚ್ಯಾರ್ಥ ಒಂದು ಬೇರೆ ಮಾಡಿಕೊಂಡು ಲಕ್ಷ್ಯಾರ್ಥ ಒಂದು ಬೇರೆ ಮಾಡಿಕೊಂಡು ನಾವು ಲಕ್ಷ್ಯಾರ್ಥವನ್ನು ಬಿಟ್ಟು ವಾಚ್ಯಾರ್ಥನ ನಾನು ಅಂತ ತಿಳ್ಕೊಂಡ್ಬಿಟ್ಟೆ. ಅದಕ್ಕೆ ಇಷ್ಟು ಗದ್ದಲಾಗೈತಿ. ಅವು ಹೇಳಿದ ಉದ್ದೇಶ ಎಲ್ಲ ಆ ಲಕ್ಷ್ಯವನ್ನು ಕುರಿತ ಹೇಳಿದ್ದೈತದ. ಹೌದಲ್ರಿ. ನಾವು ಏನು ತಿಳ್ಕೊಂಡೇವು ಅದನ್ನ ಇವರು ವ್ಯಾಕರಣ ಪಂಡಿತರು ಇವರು ಶಾಸ್ತ್ರೀಯ ಪ್ರಕ್ರಿಯೆ ಉಳ್ಳವ್ರು ಏನು ಮಾಡಿಬಿಟ್ರು, ಅದನ್ನ ವಾಚ್ಯಾರ್ಥ ಬೇರೆ ಮಾಡಿದ್ರು ಲಕ್ಷ್ಯಾರ್ಥ ಬೇರೆ ಮಾಡಿದ್ರು. ಬೇರೆ ಮಾಡಿ ಅದನ್ನ ಲಕ್ಷ್ಯಾರ್ಥದ ಕಡೆ ಇದನ್ನು ಮಾಡಿಬಿಟ್ರು. ನಿಜವಾಗಿ ಅಲ್ಲಿ ಹೇಳುವಂಥ ಉದ್ದೇಶ ಏನಿತ್ತು ಐತಿ ಅಂದ್ರೆ ಲಕ್ಷ್ಯಾರ್ಥವನ್ನು ಕುರಿತು ಹೇಳಿದ್ದೈತಿ. ತತ್ವಮಸಿ ಅಂತ ಹೇಳಿದ್ದು ಅದು ನೀನೇ ಇದ್ದಿ ನೋಡು ಅಂತ ಹೇಳಾಕೆ ಹೇಳಿದ್ದೈತಿ ಹೊರತಾಗಿ ಅದ ಲಕ್ಷ್ಯಾರ್ಥ ಬೇರೆ ಮಾಡಿಕೊಂಡು ವಾಚ್ಯಾರ್ಥ ಬೇರೆ ಮಾಡಿಕೊಂಡು ಗದ್ದಲ ಮಾಡಿಕೊಂಡು ತಿಳ್ಕೊಳ್ಳುವಂಥ ವಿಚಾರ ಅಲ್ಲ. ಹೌದಲ್ಲ? ಅದೇ ನೀನೇ ಐತಿ ಅಂದ್ಕೂಡ್ಲೆ ನಾವು ನೀನು ಅಂದ್ಕೂಡ್ಲೆ ನಾವು ಶರೀರವನ್ನ ವಾಚ್ಯಾರ್ಥ ಮಾಡಿಕೊಂಡು
ಆಮೇಲೆ ಮತ್ತು ಅದಕ್ಕೆ ಲಕ್ಷ್ಯಾರ್ಥವನ್ನು ಕಲ್ಪಿಸಿ ಅದ ವಾಚ್ಯಾರ್ಥವನ್ನು ಕಲ್ಪಿಸಿದ್ರು, ಲಕ್ಷ್ಯಾರ್ಥವನ್ನ ಬಿಟ್ಬಿಟ್ಟು. ಹೌದಲ್ರಿ? ನೀನ್ ಅಂದ್ಕೂಡ್ಲೆ ಅದು ಹೆಂಗೈತಿ ಅಂದ್ರೆ ಅದು ಇದಕ್ಕೆಲ್ಲ ಆಧಾರವಾಗಿರುವಂತ ಪರಬ್ರಹ್ಮ ಸ್ವರೂಪ ಐತಿ. ಅದನ್ನ ಬಿಟ್ಟು ನಾವೇನ್ ಮಾಡ್ತೀವಿ, ನಾನು ಅಂದ್ರೆ ಈ ಜನ್ಮಾದ ವಿಕೃತಿ ಉಳ್ಳಂತ ದೇಹನ್ ನಾನು ಅಂತ ತಿಳ್ಕೊಂಡು ಇದ್ರ ಕಡೆನ ಲಕ್ಷ್ಯ ಕೊಟ್ಟಿವಿ. ಹೌದಲ್ರಿ? ಅದು ಹೇಳಿದಂತ ಉದ್ದಾಲಕಗ ಹೇಳಿದಂತ ವಿಚಾರ ಇದು. ಅವ್ರು ಹೇಳಿದ್ರು ಅದು ನೀನ ಇದ್ದೀಪ, ಯಾವುದು ಎಲ್ಲವನ್ನು ಅರಿತಕ್ಕಂಥ ಅರಿವು ನೀನಿದ್ದಿ ಅಂತ ಹೇಳಿದಾಗ ಅದು ಹೆಂಗೆ ನನಗೆ ಕಾಣುದಿಲ್ಲಲ್ಲ, ಅದು ಇಂದ್ರಿಯಗಳಿಗೆ ಗೋಚರಲ್ಲಪ್ಪ, ಅದು ಅನುಭವದಿಂದ ನಿಲುಕುವಂಥದ್ದು, ಇಂದ್ರಿಯಗಳ ಮುಖಾಂತರ ನೋಡ್ಬಾರ್ದು ನೀನು ಅಂತ ಹೇಳಿದಾಗ ಅದು ಹೆಂಗೆ ಅನ್ನೋದಕ್ಕೆ ಅವರು ಒಂದು ಇದನ್ನು ತೋರಿಸಿದ್ರು. ಹಂಗಾರೆ ಉಪ್ಪು ತೊಗೊಂಡ್ಬಾ, ಒಂದು ಗ್ಲಾಸು ಒಂದು ಉಪ್ಪು ತೊಗೊಂಡ್ಬಾ, ಒಂದು ಗ್ಲಾಸ್ ನೀರು ಉಪ್ಪು ತೊಗೊಂಡ್ಬಾ ಅಂತೇಳಿ ಅದನ್ನು ಹಾಕಿಸಿ, ಉಪ್ಪು ನೀರಿನೊಳಗೆ ಹಾಕಿಸಿ ಇಡ ಹಂಗಾರ ಇಟ್ಟು ಬೆಳಗ್ಗೆ ನೋಡಿ ಅಂತ ಹೇಳಿದಾಗ ಅವರು ಬೆಳಗ್ಗೆ ಬಂದು ನೋಡಿದಾಗ ಉಪ್ಪು ಕರಗಿತ್ತು. ಇದ್ರೊಳಗೆ ನೀನ ಉಪ್ಪು ಹಾಕಿಟ್ಟಿದ್ದೆಲ್ಲ ಉಪ್ಪು ಎಲ್ಲಿ ಹೋಗಿತ್ತು, ಅದು ಇಂದ್ರಿಯಗಳಿಗೆ ಕಾಣಿಸ್ತೈತಿ ಹಂಗೆ ಕಾಣಿಸೋದಿಲ್ಲ, ಅದು ಅನುಭವ. ಅದನ್ನ ನೀನ್ ನೋಡು, ರುಚಿ ನೋಡು, ನಿನಗೆ ಅನುಭವಕ್ಕೆ ಬರ್ತೈತಿಲ್ಲ ಅಂತ ಹೇಳಿದಾಗ ಅದ್ರೊಳಗೆ ಉಪ್ಪು ಐತೆ ಅನ್ನೋದು ಗೊತ್ತಾಕೈತಿಲ್ಲ ಅಂತ ಹೇಳಿ ತೋರಿಸ್ದಾಗ ಹೌದು ಇದ್ರಾಗ ಉಪ್ಪು ಐತಿ. ಹಂಗೆ ಇದು ಅನುಭವಗಮ್ಯ ಐತೆಪ್ಪ, ಅದು ಅನುಭವನ ಮಾಡ್ಕೊಂಡು ನಾವು ನೀನ್ ಅನ್ನೋದಿಲ್ಲ, ಅದು ನೀನದಿ, ಈ ದೇಹ ನೀನಲ್ಲ ಅಂತ ಹೇಳಾಕ ಅದನ್ನ ತತ್ವಮಸಿ ಅದೇ ನೀನಿದ್ದೀಯ ಅಂತ ಹೇಳಿದ್ರು. ತತ್ವಮಸಿ ಅಂತ ಹೇಳಿದ್ರು, ಅದೇ ನೀನಿದ್ದಿ, ಯಾವ್ದು ಎಲ್ಲವನ್ನ ಅರಿತಕ್ಕಂಥ ಅರಿವು ನೀನಿದ್ದೀಪ. ಇದು ನೀನಲ್ಲ, ದೇಹಾದಿಗಳ ಜನ್ಮಾದಿ ವಿಕೃತಿಗಳಂತ ಈ ಶರೀರ ನೀನಲ್ಲ, ಅದ್ರೊಳಗೆ ಅರಿತಕ್ಕಂಥ ಅರಿವು ಏನೈತಿಲ್ಲ ಅದು ನೀನದ್ದಿ ನೋಡು ಅಂತ ಹೇಳಿದ್ರು. ಈ ವಿಚಾರವನ್ನ ಇದನ್ನ ತತ್ವಮಸಿ ಅನ್ನೋದನ್ನ ಯಾರು ಅನುಭವದಿಂದ ಖಾತ್ರಿ ಮಾಡ್ಕೊಂತಾರ ಅವ್ರಿಗೆ ನಿಜ ಕೈವಲ್ಯ ಐತಿ ಅಂತ ಹೇಳ್ತಾರ. ಅದು ನಾನೇ ಇದ್ದೇನೆ, ಅರಿವು ನಾನೇ ಇದ್ದೇನೆ ಅನ್ನೋದನ್ನ ಅನುಭವದಿಂದ ಖಾತ್ರಿ ಮಾಡ್ಕೊಂಡ ನಿಜ ಕೈವಲ್ಯ ಐತಿ. ಯಾಕಂದ್ರೆ ನಾನು ಏನದೇನೆ ಅನ್ನೋದನ್ನ ಅದು ತಿಳಿಸ್ಕೊಡ್ತೈತಿ. ಇದು ಸುಳ್ಳನ್ನ ತಿಳ್ಕೊಂತೀವಲ್ಲ, ವಾಚ್ಯಾರ್ಥವನ್ನು ಬೇರೆ ಮಾಡ್ಕೊಂಡು ಲಕ್ಷ್ಯಾರ್ಥವನ್ನು ಬೇರೆ ಮಾಡ್ಕೊಂಡು ಅವ್ರು ಹೇಳಿಲ್ಲ, ಅದನ್ನ ವಾಚ್ಯಾರ್ಥ ಲಕ್ಷ್ಯಾರ್ಥವನ್ನು ಕುರಿತು ಹೇಳಿಲ್ಲ ಅವ್ರು, ಅಲ್ಲಿ ಹೇಳಿಲ್ಲ. ನಾವು ಶಾಸ್ತ್ರೀಯ ಪ್ರಕ್ರಿಯೆ ಉಳ್ಳವರು, ವ್ಯಾಕರಣ ಪಂಡಿತರು ಏನ್ ಮಾಡ್ಬಿಟ್ಟಿವ ಅದನ್ನ ವಿಭಜನೆ ಮಾಡಿ ಗದ್ಲಕ್ಕೆ ಅಂದ್ಕೂಡ್ಲೆ ನೀನು ಯಾವ್ದು ನಾನು ಅಂದ್ರೆ ವಾಚ್ಯಾರ್ಥದೊಳಗೆ ತೋರಿಕೆಯನ್ನ ತೋರಿಸಿದ್ರು. ಹೌದಲ್ರಿ? ನಾನು ಅಂದ್ಕೂಡ್ಲೆ ನಾನು ಕಲ್ಲಪ್ಪ ಮಲ್ಲಪ್ಪ ಬಸಪ್ಪ ಇದನ್ನ ಹೇಳಿ ಕೆಲಸ, ಆ ಕಲ್ಲಪ್ಪ ಮಲ್ಲಪ್ಪ ಹೇಳಿದಂತ ದೇಹನ ಒಂದು ವಾಚ್ಯಾರ್ಥ ಅಂತ ಬಿಂಬಿಸಿದ್ರು. ಜನ್ಮಾದ ವಿಕೃತಿ ಉಳ್ಳ ದೇಹನ ತಾನು ನಾನು ಅಂತ ಅದಕ್ಕೆ ಇದನ್ ಮಾಡಿದ್ರು. ಅದ ಹಂಗೆ ಹೇಳಿಲ್ಲ ಅವ್ರು. ಹೌದಲ್ಲ? ಅದ ಮೂಲ ಉದ್ದೇಶ ಬಿಟ್ಬಿಟ್ಟು ನಾವು ವಾಚ್ಯಾರ್ಥದ ಅವಶ್ಯಕತೆನೇ ಇಲ್ಲ. ನೇರವಾಗಿ ಏನು ಸಂಬೋಧನೆ ಮಾಡಿ ಹೇಳಿದ್ರು ಅದನ್ನ ತಿಳಿಸ್ಬೇಕು ಹೊರತಾಗಿ ವಾಚ್ಯಾರ್ಥ ಒಂದ್ ಬೇರೆ ಮಾಡ್ಕೊಂಡು ಲಕ್ಷ್ಯಾರ್ಥ ಒಂದ್ ಬೇರೆ ಮಾಡ್ಕೊಂಡು ಹಂಗಾರೆ ಇದು ನಾನಾದ್ರೆ ಅದಂಗ್ ನಾನಕ್ಕೇನೆ ಅನ್ನೋ ಸಂಶಯ ಉತ್ಪನ್ನ ಮಾಡಿ ಗದ್ಲಕ್ಕೆ ಕೆಡಿಬಿಟ್ರೆ ಇದು ನೀನ್ ಅಲ್ಲಪ್ಪ, ತೋರಿಕೆ ನೀನ್ ಅಲ್ಲ ತೊಮ್ಮಂತ ಹೇಳಿದ್ದು ಎಲ್ಲವನ್ನು ಅರಿತಕ್ಕಂಥ ಅರಿವು ನಾನ್ ಏನೈತಲ್ಲ ಅದು ತ್ರಿಕಾಲ ಬಾಧಿತ ವಸ್ತು ಐತಿ, ಅದ ನೀನಿದೆ ಅಂತ ಹೇಳಿದ್ದು. ನೀ ತೊಮ್ಮಂತ ಈ ಶರೀರ ತಿಳ್ಕೊಂಡಿ ಅಲ್ಲ, ಅದು ಸುಳ್ಳು ಐತದು. ಅದು ಮುಖ್ಯವಾಗಿ ಏನೈತೆ ಅಂದ್ರೆ ಅದು ಲಕ್ಷ್ಯವಾಗಿ ಏನೈತೆ ಅಂದ್ರೆ ಇದನ್ನೆಲ್ಲ ಅರಿತಕ್ಕಂಥ ಅರಿವು ನೀನದೀಪ ಅಂತ. ಆ ಅರಿವು ಹೆಂಗೈತೆ ಅನ್ನಕ ಅದು ತತ್ವಮ್ ಅಂದ್ರೆ ತತ್ ಅಂದ್ರೆ ತ್ರಿಕಾಲ ಬಾಧಿತ ವಸ್ತು. ಅದು ಹೆಂಗೈತೆ ಅಂದ್ರೆ ಯಾವಾಗ್ಲೂ ಇರತಕ್ಕಂಥದ್ದು, ಅದು ನೀನದಿ ಅಶಿ ನೋಡು. ತತ್ವಂ ಅಶಿ
ಹೌದಲ್ರಿ? ಅದು ನೀನೇ ಇದ್ದಿ, ಯಾವುದು ಎಲ್ಲವನ್ನು ಅರಿತಕ್ಕಂಥ ಅರು ನೀನು ಅಂದ್ರೆ ಯಾವಾಗಲೂ ಇರ್ತಕ್ಕಂಥದ್ದು ಅದು ನೀನದಿ ನೋಡು ಅಂತ ಹೇಳಿದಂತ ಮಾತು. ಇದನ್ನ ನಾವು ಅನುಭವದಿಂದ ಕಂಡುಕೊಂಡಾಗ, ನಾನು ಯಾರು ಅನ್ನೋದನ್ನ ಕಂಡುಕೊಂಡಾಗ ನಿಜ ಕೈವಲ್ಯ ಐತಿ. ಹೌದಲ್ಲ? ತೋರಿಕೆ ಭಾವವನ್ನು ಬಿಟ್ಟು ಇರುವಿಕೆ ಭಾವದಲ್ಲಿ ನೆಲೆ ಆಗಿ ನಿಂತೀವಂದ್ರ ಕೈವಲ್ಯ ಐತಿ. ಅದಕ್ಕೆ ನೋಡಿ ತಿಳಿಯಲು ತತ್ವಮಸಿ ವಾಕ್ಯ ಅರ್ಥವನ್ನ ನಿಜ ಕೈವಲ್ಯವುದು ಗುರುಮುಖೇನ. ಅನುಭವ ಗುರುಗಳ ಮುಖೇನ ಇದನ್ನು ತಿಳ್ಕೊಂಡಾಗ, ಈ ವಾಕ್ಯದ ಅರ್ಥವನ್ನು ತಿಳ್ಕೊಂಡಾಗ ನಿಜ ಕೈವಲ್ಯ ಐತಿ. ಅಂದ್ರೆ ನಾನು ಏನ ತಿಳ್ಕೊಂಡಿನಿ, ಈ ಶರೀರ ನಾನು ಅಂತ ತಿಳ್ಕೊಂಡಿನ, ಇದು ಸುಳ್ಳು ಐತಿ, ಅದು ಎಲ್ಲವನ್ನು ಅರಿತಕ್ಕಂಥ ಅರಿವು ನಾನು ಅದೀನಿ ಅನ್ನೋದನ್ನು ಖಾತ್ರಿ ಮಾಡಿ ಕೊಡ್ತಾರಲ್ಲ ಅನುಭವ ಗುರುಗಳು. ಅದರಿಂದ ದುಃಖ ದೂರ ಆಕತಿ. ದುಃಖ ದೂರ ಆಯ್ತು ಅಂದ್ರೆ ಪರಮಾನಂದ ಪ್ರಾಪ್ತಿ ಇರ್ತೈತಿ. ಅದ ಕೈವಲ್ಯ. ಹೌದಲ್ರಿ? ದುಃಖ ಅತ್ಯಂತ ದುಃಖ ನಿವಾರಣೆ ಆಗಿ ಪರಮಾನಂದ ಪ್ರಾಪ್ತಿ ಆಯ್ತಂದ್ರೆ ಅದು ಕೈವಲ್ಯ. ದುಃಖ ಯಾಕಾಗೈತಿ ಅಂದ್ರೆ ಈ ಶರೀರ ನಾನಂತ ತಿಳ್ಕೊಂಡಿದ್ದಕ್ಕೆ ದುಃಖ ಆಗೈತಿ. ಆ ದುಃಖವನ್ನ ಯಾರು ಅನುಭವ ಗುರುಗಳು ಆ ತ್ವಮ್ ಅನ್ನೋ ಪದದ ಅರ್ಥವನ್ನು ತಿಳಿಸ್ಕೊಟ್ರ, ಅದನ್ನ ನೀನು ಅಂದ್ರೆ ಈ ಶರೀರ ಅಲ್ಲಪ್ಪ, ಆ ಶರೀರ ಜನ್ಮಾದಿ ವಿಕೃತಿ ಉಳ್ಳಂಥದ್ದು, ಇದು ನಾಶ ಆಗ್ತಕ್ಕಂಥದ್ದು, 6 ನಮೂನೆ ವಿಕಾರ ಉಳ್ಳಂಥದ್ದು, ಇದು ತೋರೈತಿ, ಇದು ಅಡಗೋದಕ್ಕೆ ತೋರೋದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಇರು ನೀನದಿ, ಅದು ತ್ವಮ್ಮು, ಅದು ನಿಜ, ಅದು ಯಾವಾಗ್ಲೂ ಇರ್ತಕ್ಕಂಥದ್ದು ಅಂತ ಅವ್ರು ತಿಳಿಸ್ಕೊಡ್ತಾರ. ಇದು ಏನೈತಲ್ಲ, ನಾ ತಪ್ಪು ತಿಳ್ಕೊಂಡಂತ ತಪ್ಪು ತಿಳುವಳಿಕೆ ದೂರ ಆಯ್ತಂದ್ರೆ ನಿಜವಾದಂಥದ್ದು ಏನೈತೆ ಅಂತ ತಿಳ್ಕೊಂಡ್ಮೇಲೆ ದುಃಖ ದೂರ ಆಕತಿ, ಪರಮಾನಂದ ಪ್ರಾಪ್ತಿ ಐತಿದ್ದ, ಅದಕ್ಕೆ ಕೈವಲ್ಯ ಐತಿ ನಾವು ಅಂತ ಹೇಳಿದ್ರು. ನೋಡಿ ತಿಳಿಯಲು ತತ್ವಮಸಿ ವಾಕ್ಯದ ಅರ್ಥವನ್ನೇ ಕೂಡೆ ನಿಜ ಕೈವಲ್ಯಬಹುದು ಗುರು ಬಿಡುದು. ಗುರುವಿನ ಮುಖಾಂತರ ಇದನ್ನ ಯಾರು ತಿಳ್ಕೊಂತಾರ ಅಂದ್ರೆ ಶ್ರವಣ ಇದು. ಈ ತತ್ವಮಸಿ ವಾಕ್ಯನ ಒಂದು ಅರ್ಥವನ್ನ ಶ್ರವಣ ಮಾಡಿದಾಗ ಮತ್ತ ಅದನ್ನ ಅನುಭವದಿಂದ ನಾವು ಕಂಡ್ಕೊಂಡಿವಂದ್ರ ನಿಜ ಕೈವಲ್ಯ ಐತಿ. ಹೌದು. ತನು ಕರಣ ಮೊದಲಾದವ ಅಣಿತವನೇ ತಾನೆಂದು ಮೊದ್ಲಕ್ಕೆ ಏನ್ ತಿಳ್ಕೊಂಡೇನು? ತನು ಕರಣ ಇದು ಇಂದ್ರಿಯಗಳ ಇವೆಲ್ಲ ಸಮೂಹ ನಾನ ಅಹಂಕಾರನ್ನು ಹಿಡ್ಕೊಂಡು ನಾನು ಅಂತ ಹಿಡ್ಕೊಂಡು ಇದನ್ನ ಹಿಡ್ಕೊಂಡೇನಲ್ಲ, ಇದು ಮುಖ್ಯ ಅರ್ಥ ಅಂತ ಹೇಳಿದ್ರು. ಇದನ್ನ ಮೊದ್ಲೇಗೆ ಹಿಡ್ಕೊಂಡೇನ್ ನಾನು, ಮೊದ್ಲೇಗೆ ಐತಿ ಈ ಭಾವ ಹೋಗ್ಬೇಕು, ಈ ಭಾವವನ್ನು ಈ ಭಾವವನ್ನು ಕಳೆಯುವ ಉದ್ದೇಶದಿಂದ ಆ ತತ್ವಮಸಿ ಅನ್ನೋದನ್ನು ಹೇಳಿದ್ರು. ಹೌದಲ್ಲ? ಅಲ್ಲಿ ವಾಚ್ಯಾರ್ಥವನ್ನ ಲಕ್ಷಿಸಿ ಹೇಳಿಲ್ಲ ಇವರು. ಇರುವಿಕೆ ಕುರಿತು ಹೇಳಿದಂತ ಮಾತು. ಇರುವಿಕೆ ಕುರಿತು ತನು ಕರ್ಣ ಮೊದಲಾದ ಅಣಿತವನೇ ತಾನೆಂದು ಜನನಾದಿ ವಿಕೃತಿ ತಳೆದ ಅಹಮೇನೊಡನೆ ಬೆರೆದು ತನಗದರ ಬಗೆ ಪತ್ತಿ ಬಿಡದಿರ್ಪ ವಿಶ್ವ ಜೀವನೆ ತ್ವಂಪದಕ್ಕೆ ಮುಖ್ಯವಾದ ಅರ್ಥ. ಇದನ್ನ ಹಿಡ್ಕೊಂಡೇನು, ಮೊದಲಕ್ಕೆ ಹಿಡ್ಕೊಂಡೇನು ಇದನ್ನ. ಈ ಭಾವವನ್ನು ಕಳೆದು ಲಕ್ಷ್ಯ ಯಾವ್ದ್ರ ಕಡೆ ಇರ್ಬೇಕು ಅಂದ್ರೆ ನಾನು ಇದಕ್ಕೆ ಸಾಕ್ಷಿಯಾಗಿದ್ದೀನಿ, ಸಾಕ್ಷಿ ನಾನು ಅಂತ ಹಿಡ್ಕೋಬೇಕಾಯ್ತು. ಇದು ಬಂದ್ಬಿಟ್ಟದ. ಇದು ನಾನು ಅಂದ್ರೆ ಈ ಕರ್ಣಾದಿಗಳು, ಶರೀರ, ಈ ಇಂದ್ರಿಯಗಳು ಸಮೂಹ, ಇದನ್ನ ಜನ್ಮಾದಿ ವಿಕೃತಿಗಳು, ಜನ ಅಸ್ಥಿ ವರ್ಧತೆ ಪರಿಣತೆ ಕ್ಷಯ ನಾಶ ಅಂತಕ್ಕಂಥ 6 ನಮೂನೆ ವಿಕಾರವುಳ್ಳಂತ ಇದಕ್ಕೆ ಅಹಂಕಾರ ತಾಳಿ ಇದೆ ನಾನು ಅಂತ ಹೇಳ್ಕೊಂತ ಬಂದೇನಿ. ಹೌದಲ್ರಿ? ಇವು ನಾನು ಅಂತ ಹೇಳ್ತೀನಿ, ಇವ್ ನಾನು ಅಂತ ಹೇಳ್ತೀನಿ, ಇದು ಒಟ್ಟು ಸಮೂಹಕ್ಕೆ ನಾನು ಅಂತ ಹೇಳ್ತೀನಿ, ಇವು ನಾನು ಅಂತ ಹೇಳ್ತೀನಿ. ನಾನು ಅಂತಂದ್ರೆ ನಾ ಬೇರೆ ಅದಕ್ಕೆ ಇದನ್ನ ನಾನು ಅಂತ ಹೇಳ್ಕೊಂಡು ಇದಕ್ಕೆ
ಅಹಂಕಾರ, ಸುಳ್ಳು ಅಹಂಕಾರವನ್ನು ತಾಳಿಬಿಟ್ಟನಿ, ನಿಜವಾದ ನಾನನ್ನು ಬಿಟ್ಟು ಬಿಟ್ಟನಿ. ಹೌದಲ್? ಈ ತೋರಿಕೆ ಸಮೂಹಕ್ಕೆ ನಾನು ಅಂತ ಹೇಳಾಗ್ತೀನಿ, ನಾನು ಅಂತ ಹೇಳ್ತೇನೆ. ಹೌದಲ್? ಒಮ್ಮೆ ಇದು ಪೂರ ದೇಹನ ನಾನು ಅಂತ ಹೇಳ್ತೇನೆ, ಮತ್ತೊಮ್ಮೆ ಇವಕ್ಕೆ ಕೈ ನಂದು, ಕಾಲ್ ನಂದು, ಕಣ್ಣು ನಂದು ಅಂತ ಹೇಳ್ತೇನೆ. ಹೌದಲ್? ದಿನದ 18 ತಾಸು ಕೆಲಸದೊಳಗೆ ಒಮ್ಮೆ 1 ಸೆಕೆಂಡ್ಸ್ ಐತಿ ಇದು ನಾನು ಅಲ್ಲ ಅನ್ನೋದು ಬರೋದೇ ಇಲ್ಲ. ಇಷ್ಟು ನಾವು ಕೇಳಿ ಅಂದ್ರು ಇದಲ್ಲಪ್ಪ ಬದಲೈತೆ ಅನ್ನೋದೇ ಬರೋದಿಲ್ಲ. ನನ್ನಿಂದ ಇದು ಅರಿವಿಸ್ಕೊಳ್ತೈತಿ, ಇದಕ್ಕೆ ನಾನು ಆಗ್ಲಾರೆ ಅನ್ನುವಂತ ವಿಚಾರ ಹೊಳಿದಿಲ್ಲ. ನಾನು ಅಂತಾನು ಸಂಬೋಧನೆ ಮಾಡ್ತೇನೆ, ಇದಕ್ಕೆ ಈ ಸಮೂಹಕ್ಕೆ ನಾನು ಅಂತ ಸಂಬೋಧನೆ ಮಾಡ್ತೇನೆ, ಮತ್ ಇದನ್ನ ಬೇರಿಟ್ಟು ನೋಡಿದಾಗ ಇವ್ ನಾನು ಅಂತ ಹೇಳ್ತೇನೆ. ಹೌದಲ್ಲ? ಇವನ್ ಬೇರೆ ಬೇರೆ ಮಾಡ್ಕೊಂಡು ನಾನು ಅಂತ ಹೇಳ್ತೇನೆ. ಅದಕ್ಕೆ ಈ ಭಾವವನ್ನು ಹೋಗ್ಲಾಡ್ಸಕ್ ಅವರು ತತ್ವಮಸಿ ಅನ್ನೋದನ್ನ ಹೇಳಿದ್ರು. ತತ್ವಂ ತ್ವಂ ಅಂದ್ರೆ ಇದಲ್ಲ, ಇದು ಜನ್ಮಾದಿ ವಿಕೃತಿಯಿಂದ ಕೂಡಿದಂತ ಈ ಇಂದ್ರಿಯಗಳ ಸಮೂಹದಿಂದ ಕೂಡಿದಂತ ಶರೀರ ನೀನಲ್ಲ, ಇದಕ್ಕೆ ನಾನು ಅಂತ ಸುಳ್ಳು ಅಹಂಕಾರವನ್ನು ತಾಳಿದ್ದು ತಪ್ಪು ಐತಿ. ಅದರೊಳಗೆ ಏನ ಇದನ್ನೆಲ್ಲವನ್ನ ಅರಿತ ಸಾಕ್ಷಿಯಾಗಿ ಯಾವ್ದೈತಿ ಅದು ಪರಬ್ರಹ್ಮ ಐತಿ, ಅದು ನೀನಿದ್ದಿ, ಪರಬ್ರಹ್ಮ ನೀನದಿ, ಈ ಶರೀರ ನೀನಲ್ಲ. ತ್ವಮ್ ಅಂದ್ರ ಪರಬ್ರಹ್ಮ, ಶ್ರೇಷ್ಠವಾದಂತ ಇರು ನೀನದಿ ಅಂತ ಹೇಳಿದಂತ ವಿಚಾರ. ಅದು ಲಕ್ಷ್ಯಾರ್ಥ. ಅದು ಪರಬ್ರಹ್ಮ ಅನ್ನೋದು ಲಕ್ಷ್ಯಾರ್ಥ. ಈ ಅಹಂಕಾರ ಸುಳ್ಳು ನಾನು, ಈ ದೇಹ ಇಂದ್ರಿಯಗಳ ಸಮೂಹಕ್ಕೆ ನಾನು ಅನ್ನತ್ತೇನಲ್ಲ, ಇದು ಸುಳ್ಳು ಅಹಂಕಾರ. ಪರಬ್ರಹ್ಮ ಸ್ವರೂಪ ಏನೈತಲ್ಲ ಅದು ನಿಜವಾದ ನಾನು. ಈ ಸುಳ್ಳು ನಾನು ಅಂತ ಹಿಡ್ಕೊಂಡಿದ್ದ ಮುಖ್ಯ ಅರ್ಥ ಅಂತ ಹೇಳ್ತಾರ ಅವರು. ಜನನಾದಿ ವಿಕೃತಿ ತಿಳಿದ ಅಹಮಿನೊಡನೆ ಬೆರೆದು ತನಗೆ ಅದರ ಬಗೆಪತ್ತಿ ಬೆಳೆದಿರುವ ವಿಶ್ವ ಜೀವನೆ ತೋಂಪದಕ್ಕೆ ಮುಖ್ಯವಾದ ಅರ್ಥವೆಂದು ನೋಡಿ ತಿಳಿಯಲು ತತ್ವಮಸಿ ವಾಕ್ಯದ ಅರ್ಥವನ್ನೇ ಕೂಡಿ ನಿಜ ಕೈವಲ್ಯವು ನಿಜವಾಗಿ ಆನಂದದ ಅನುಭವ ಆಗುತ್ತೆ. ಈ ದೇಹ ಭಾವ ನಷ್ಟ ಆದ್ಮೇಲೆ ನಿಜವಾದ ಆನಂದ ಐತೆ. ದೇಹ ಭಾವ ಎಲ್ಲಿವರೆಗೆ ಇರ್ತದೆ ಎಲ್ಲಿವರೆಗೆ ದುಃಖ ಇರೋದು. ಹೌದು. ಮೊದಲು ವರೆದ ಚೇತನ ಚೇತನಗಳಿಗಾದ ಮುದ ಅಸುಖ ಮೋಹಾದಿಗಳು ತನ್ನ ದೆಸೆಗೆ ಪದವಿಡದ ಸಲೆ ಸಾಕ್ಷಿ ತೂರ್ಯ ಕೂಟಸ್ಥ ಎನಿಸಿದ ತಾನೇ ತೊಂಪದಕ್ಕೆ ಲಕ್ಷ್ಯಾರ್ಥವೇ. ತಾನು ಹೆಂಗದನ ಸಲೆ ಸಾಕ್ಷಿ ಕೂಟಸ್ಥ, ಸಾಕ್ಷಿ ತಾನದನ, ಕೂಟಸ್ಥ ತಾನದನ, ತೂರ್ಯ ಪದ ತಾನದನ. ಮೊದಲವರೆದ ತ್ವಂ ಪದಕ್ಕೆ ಲಕ್ಷ್ಯಾರ್ಥ. ತಾನು ಹೆಂಗದನ ಅಂದ್ರೆ ಕೂಟಸ್ಥ ಎಲ್ಲದಕ್ಕೂ ಸಾಕ್ಷಿ ಅದನ. ಆ ಕೂಟಿಲ್ಲ ಅಂದ್ರೆ ಇವು ಯಾವ ಇಲ್ಲ. ಮೇಟಿ ತಾನದನ, ಆಧಾರ ತಾನು. ಆಧಾರ ಇಲ್ಲ ಅಂದ್ರೆ ಯಾವ ಅಸ್ತಿತ್ವ, ಯಾವಕ್ಕೂ ಅಸ್ತಿತ್ವ ಇಲ್ಲ. ಅದು ಆಧಾರಕ್ಕೆ ತಮ್ಮ ಪದದ ಲಕ್ಷ್ಯಾರ್ಥ. ಅದು ತಮ್ಮ ಅಂತ ಹೇಳಿದ್ದು ಆ ಲಕ್ಷ್ಯದ ಕಡೆ ಹೇಳಿದಂತ, ಲಕ್ಷ್ಯವನ್ನಿಟ್ಟು ಹೇಳಿದಂತ ವಿಚಾರ. ಆ ತೋರಿಕೆಯನ್ನಿಟ್ಟು ಹೇಳಿದಂತ ಅಂತ ಶಬ್ದ ಅಲ್ಲ. ತಮ್ಮ ಅಂದ್ರೆ ನೀನು ಅಂತ ಸಂಬೋಧನೆ ಮಾಡಿದ್ದು, ಅದು ನೀನು ಇದ್ದಿ ಅಂತ ಸಂಬೋಧನೆ ಮಾಡಿದ್ದು ದೇಹವನ್ನ ಲಕ್ಷಿಸಿ ಹೇಳಿಲ್ಲ. ಅದು ದೇಹ ಭಾವವನ್ನು ಕಳ್ಕೊಳ್ಳೋ ಸಲುವಾಗಿ ಹೇಳಿದಂತದ್ದು. ಹೌದಲ್ರಿ? ನಾವು ದೇಹ ಭಾವವನ್ನು ಹಿಡ್ಕೊಂಡೇವಲ್ಲ, ಅದನ್ನ ಕಳಿ ಸಲುವಾಗಿ ಹೇಳಿದಂಥದ್ದು. ನಾವು ಅದನ್ನ ಹಿಡ್ಕೊಂಡ್ ಬಿಟ್ಟೇವ. ಅದನ್ನ ಮುಖ್ಯಾರ್ಥ ಲಕ್ಷ್ಯಾರ್ಥ ಮಾಡಬಾರ್ದಿತ್ತ. ಲಕ್ಷ್ಯಾರ್ಥ ಒಂದೇ ಹೇಳ್ಬೇಕದ್ನ. ಹೌದಲ್ರಿ? ಇವರು ವ್ಯಾಕರಣ ಪಂಡಿತರು ಶಾಸ್ತ್ರೀಯ ಪ್ರಕ್ರಿಯೆ ಉಳ್ಳವ್ರು ಇದನ್ನ ಛೇದ ಮಾಡಿದ್ರಿ. ಲಕ್ಷ್ಯಾರ್ಥ ಒಂದ್ ಹೇಳಿ, ಮುಖ್ಯಾರ್ಥ ಒಂದ್ ಹೇಳಿ, ಮುಖ್ಯಾರ್ಥನ ಮಾಡಿಬಿಟ್ರು. ಗದ್ಲ ಮಾಡಿಬಿಟ್ರಿ. ಏನಿತ್ತು ತತ್ವಮಸಿ ಅಂದ್ರ
ಭಾಷಾ ಜ್ಞಾನ ತೋರ್ಸಕ್ ಶಾಸ್ತ್ರೀಯ ಪ್ರಕ್ರಿಯೆ ಒಳಗ ತೊಡಗಿಬಿಟ್ರು. ಅದು ಹೇಳಿದಂತ ವಿಚಾರ ಕೂಟಸ್ಥನಾದಂತ ಸಾಕ್ಷಿಯಾದಂತ ಇರುವಿಗೆ ಹೇಳಿದಂಥದ್ದು ತ್ವಂಪದ ಅನ್ನೋದು ನೀನು ಅಂತ ಸಂಬೋಧನೆ ಮಾಡಿದ್ದಲ್ಲೇ ಅದಕ್ಕೆ ಮೊದಲುವರೆದ ಚೇತನ ಅಚೇತನಗಳಿಗಾದ ಚೇತನ ಮತ್ತು ಅಚೇತನಗಳಿಗಾದ ಸಾಕ್ಷಿ ಏನೈತಲ್ಲ ಆ ಚೇತನ ಈ ಇಂದ್ರಿಯಗಳಿಗೂ ಮತ್ತು ಅದಕ್ಕೆ ಇರುವಿಕೆಗೂ ಆಧಾರವಾಗಿರುವಂತ ಸಾಕ್ಷಿ ನೀನದಿ. ಹೌದಲ್? ನೀನ್ ಏನ್ ಅನುಭವಕ್ಕೆ ನಿಲ್ಲಕ್ತೈತಲ್ಲ ಅದಕ್ಕೂ ಮತ್ತು ಈ ಇಂದ್ರಿಯಗಳಿಗೂ ಸಾಕ್ಷಿ ನೀನದಿ. ಇವನ್ ಎರಡು ಬಿಟ್ಟು ನೀ ನೋಡಿದೆ ಅಂದ್ರ ಸಾಕ್ಷಿ ಕೂಟಸ್ಥ ನೀನದಿ, ಮೇಟಿ ನೀನದಿ. ಅದು ತೂರ್ಯ ಅದು ಯಾವಾಗ್ಲೂ ಇರುವಂತ ಇರುವಿಕೆ ಅದು. ಅದು ನೀನದಿ. ಅದು ತ್ವಂಪದದ ಲಕ್ಷ್ಯಾರ್ಥ. ಮೊದಲುವರೆದ ಚೇತನ ಅಚೇತನಗಳಿಂದಾದ ಮುದ ಅಸುಖ ಮೋಹಾದಿಗಳು ತನ್ನ ದೆಸೆಗೆ ಪದವಿಡದ ಸಲೆ ಸಾಕ್ಷಿ ತೂರ್ಯ ಕೂಟಸ್ಥ ನೆನೆಸಿದ ತಾನೇ ತ್ವಂಪದಕ್ಕೆ ಅಲ್ಲಿಗೆ ಮೋಹ ಇಲ್ಲ, ಮದ ಇಲ್ಲ. ಹೌದಲ್? ಅದನ್ನ ಮೀರಿ ಇರುವಂತ ಏನು ಸಾಕ್ಷಿ ಏನೈತಲ್ಲ ಅದು ನೀನದಿ. ಅದು ತ್ವಂಪದದ ಲಕ್ಷ್ಯಾರ್ಥ ಅಂತ ಹೇಳಿ. ನಾವು ಲಕ್ಷ್ಯಾರ್ಥದ ಕಡೆ ಅಂದ ಕೂಡಲೇ ಏನ್ ಮಾಡ್ತೇವೆ ಅಂದ್ರೆ ಈ ಶರೀರ ಇಲ್ಲಿ ಜನ್ಮಾದಿ ವಿಕೃತಿ ಉಳ್ಳಂತ ಈ ತನುವ ನಾನು ಅಂತ ಹೇಳ್ತೇವೆ. ಈ ಭಾವವನ್ನು ಕಳ್ಕೊಳ್ಳೋ ಉದ್ದೇಶದಿಂದ ಹೇಳಿದ್ದು. ನೀನಂದ್ರೆ ಈ ಶರೀರ ಅಲ್ಪ, ಇದು ಸುಳ್ಳು ನಾನು, ಇದು ಅದು ಅಹಂಕಾರವನ್ನು ತಾಳೈತಿ. ಆ ಅಹಂಕಾರವನ್ನು ನಾಶ ಮಾಡಿಕೊಂಡಾಗ ಏನು ಉಳಿತೈತಲ್ಲ ಎಲ್ಲ ಕಳೆದ ಉಳಿದಂತ ಉಳುಮೆ ಏನೈತಲ್ಲ ಅದು ನೀನದಿ. ಅದು ತ್ವಂಪದದ ಲಕ್ಷ್ಯಾರ್ಥ. ನೀವು ವಾಚ್ಯಾರ್ಥದ ಕಡೆ ನೋಡಕ್ ಹೋಗ್ಬೇಡ, ಗಮನ ಕೊಡಬೇಡ. ಆ ವಾಚ್ಯಾರ್ಥ ಅನ್ನೋದು ಇದ್ದೇ ಇಲ್ಲ, ಅಲ್ಲಿ ಅವ್ರು ಹೇಳೇ ಇಲ್ಲ. ಹೌದಲ್ರಿ? ನಾವು ಅದನ್ನ ವಾಚ್ಯಾರ್ಥ ಮಾಡ್ಕೊಂಡು ಗದ್ದಲಕ್ಕೆ ಹಾಕೊಂಡು ವಾಚ್ಯಾರ್ಥ ಅವಶ್ಯಕತೆ ಏನು? ಶಾಸ್ತ್ರೀಯ ಇವರು ಹೌದಲ್ರಿ? ಸಿದ್ಧ ಕೌಲೂರಿಗೆ ಹೋಗಿ ಬಾ ಅಂತಂದ ಕೂಡಲೇ ನಾ ಕೌಲೂರಿಗೆ ಹೋಗಿ ಬಾ ಅನ್ನುವಂತ ಉದ್ದೇಶವನ್ನು ಬಿಟ್ಟ ಹಂಗ ಹೋಗ್ಬಿಟ್ಟ. ಎದಕ್ಕೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ. ಹಂಗೆ ನಾವು ಇದನ್ನ ಲಕ್ಷ್ಯಾರ್ಥ ಮರ್ತು ಬಿಟ್ಟೆವು. ನಾವು ಉದ್ದೇಶ ಏನನ್ನೋದು ಮರ್ತು ಬಿಟ್ಟೆವು. ತತ್ವಮಸಿ ಅನ್ನೋದನ್ನ ಉದ್ದೇಶ ಏನೈತೆ ಅದು ಅಲ್ಲೇ ಈ ದೇಹ ಭಾವವನ್ನು ಕಳೆದು ಉಳಿದಂತ ಉಳುಮೆ ನಾನು ಅದೇನೆ ಅನ್ನೋದಂತೂ ತಿಳಿಸ್ಕೊಡಕ್ ಅದನ್ನ ಹೇಳಿದಂಥದ್ದು. ಅರಿವು ನೀನದಿ ಅಂತ ಹೇಳಕ್ ಹೇಳಿದಂಥದ್ದು. ಅದೇ ನೀನಿದ್ದಿ. ಯಾವುದು ಎಲ್ಲವನ್ನ ಅರಿತಕ್ಕಂಥ ಅರಿವು ನೀನಿದ್ದಿ. ನೀನು ಅಂದ್ರೆ ತ್ರಿಕಾಲ ಬಾಧಿತ ವಸ್ತುಪ. ಯಾವಾಗಲೂ ಇರುವಂತದ್ದು ಅರಿವು ಏನೈತಲ್ಲ ಅದು ನೀನದಿ. ಇದು ತೋರಿಕೆ ನೀನಲ್ಲ ಅಂತ ಹೇಳಿದಂತ ಉದ್ದೇಶ. ನಾವು ಇದನ್ನು ಮುಖ್ಯಾರ್ಥ ಬೇರೆ ಮಾಡ್ಕೊಂಡು ಲಕ್ಷ್ಯಾರ್ಥ ಬೇರೆ ಮಾಡ್ಕೊಂಡು ಯಾಡೋ ಕೂಡಿ ಗದ್ದಲ ಹಾಕೊಂಡು ಅದನ್ನ ತಿಳಿಲಾರ್ದಂಗೆ ಮಾಡಿ ಕೈವಲ್ಯನು ದೂರ ಮಾಡ್ಕೊಂಡು ಬಿಟ್ಟೆವು. ಹೌದಲ್ರಿ? ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅನ್ನೋದು ದೂರ ಮಾಡ್ಕೊಂಡು ಬಿಟ್ಟೆವು. ಇವು ಯಾಡೋ ಗದ್ದಲ್ದಾಗ ಏನು ಲಕ್ಷ್ಯಾರ್ಥಪ್ಪ ಹಿಂಗೆ ಹೇಳ್ತಿ, ಮುಖ್ಯಾರ್ಥ ಹಿಂಗೈತಿ, ಮುಖ್ಯಾರ್ಥ ಕರೆಯೋನು ಲಕ್ಷ್ಯಾರ್ಥ ಕರೆಯೋನು ಯಾವ್ದು ಕರೆ ಇದ್ರೊಳಗ? ಹೌದಲ್ರಿ? ದ್ವಂದ್ವದೊಳಗೆ ಕುಂತು ಅದನ್ನ ಹೇಳೋ ಅವಶ್ಯಕತೆನೆ ನಮ್ಗೆ ಹೇಳಿ ಕನ್ಫ್ಯೂಷನ್ ಮಾಡಕತ್ತಾರ. ಮುಖ್ಯಾರ್ಥ ಅಂದ ಕೂಡಲೇ ಅದನ್ನ ಹಿಡ್ಕೊಂಡ್ ಬಿಡ್ತೇವ್ ನಾವು, ಲಕ್ಷ್ಯಾರ್ಥ ಬಿಟ್ಟು ಬಿಡ್ತೇವೆ. ಹೌದಲ್ರಿ? ದನಕ್ಕ ನೀರ್ ಕುಡಿಸ್ಪ ಅಂದ್ರ ನೀರ್ ತೋರಿಸ ಅಂತ ಹೇಳಿದ್ರ ನೀರ್ ಕುಡಿಸ ಅನ್ನಂಗದ. ಅದು ವಾಚ್ಯದ ಅರ್ಥ ಏನೈತಿ? ನೀರ್ ಕುಡಿಸ್ಬೇಕು, ಕುಡಿಸು ಅನ್ನಂಗದ. ತೋರಿಸು ಅಂದ್ರ ನೀರ್ ಕುಡಿಸ ಅನ್ನಂಗ ಹೊರತಾಗಿ
ಉಡುಸು ಬಿಟ್ಬಿಟ್ರೆ ಹಂಗ ತೋರಿಸ್ತಂದು ಇಟ್ಬಿಟ್ಟಾಗತ್ತೀವ್ ನಾವು. ದೇಹ ಭಾವವನ್ನು ಕಳ್ಕೊಳಕತ್ತಿಲ್ಲ. ದೇಹ ನೀನು ಅಲ್ಲ ಅಂತ ಹೇಳಿದಂತ ವಿಚಾರವನ್ನ ದೇಹಕ್ಕೆ ಅನ್ವಯ ಮಾಡ್ಕೊಳಕತ್ತೀವ್ ನಾವು. ಹೌದಲ್? ನೀನು ಅಂದ್ಕೂಡ್ಲೆ ದೇಹಕ್ಕೆ ಅನ್ವಯ ಮಾಡ್ಕೊಂಡಂತೆ. ತ್ವಂಪದ ನೀನು ಅಂತ ಅದರ ಅರ್ಥ. ಅದನ್ನ ನಾನು ನೀನು ಅಂದ್ಕೂಡ್ಲೆ ದೇಹಕ್ಕೆ ಅನ್ವಯ ಮಾಡ್ಕೊ ಶರೀರಕ್ಕೆ ತಗೊಂಡಿರ್ತಾರೆ. ಮುಖ್ಯ ಅರ್ಥನ ನಿಜ ಅಂತ ಹಿಡ್ಕೊಂಡ್ಬಿಟ್ಟೇವ್ ನಾವು. ಬರೇ ತೋರಿಸು ಅನ್ನೋದು ಬರೇ ನೀರಷ್ಟ ತೋರಿಸ್ಕೊಂಡ್ ಬಂದ್ಬಿಡು. ಉಡ್ಸಂಗಿಲ್ಲ ಅಂದ ದೋಣಿತನ ಒಯ್ದು ಹಿಡ್ಕೊಂಡ್ ಬಂದು ಕಟ್ಟಿಬಿಡು. ಹೌದು, ಹಂಗಾಗ್ಬಿಟ್ಟದ ನಾವು. ಲಕ್ಷ್ಯವನ್ನು ಬಿಟ್ಟು ಬಿಟ್ಟವು. ಲಕ್ಷಾರ್ಥದ ಕಡೆ ಗಮನ ಕೊಟ್ಟಿಲ್ಲ. ಹಂಗೆ ನಾನು ಅಂದ್ರೆ ಈ ಶರೀರ ನೀನು ಅಂತ ಅವ್ರ ಲಕ್ಷಿಸಿ ಹೇಳ್ಯಾರಂತ ನಾವು ಇದ ಶರೀರ ಭಾವದಾಗ ಉಳಿದ್ಬಿಟ್ಟು ಇದನ್ನ ಕಳೆದಂತ ಉಳಿಮೆ ಏನೈತಲ್ಲ ಅದು ಸಾಕ್ಷಿ ತೂರ್ಯ ಕೂಟಸ್ಥ ಅನ್ನೋದು ಅದು ನಾನು ನಿಜವಾದಂಥದ್ದು. ನಾನು ಅದು ತಂಪದದ ಲಕ್ಷ್ಯಾರ್ಥ. ಇದನ್ನ ಯಾರು ಅನುಭವದಿಂದ ತಿಳ್ಕೊಂತಾರ ಅವ್ರಿಗೆ ನಿಜವಾದ ಕೈವಲ್ಯ ಐತಿ. ಇದನ್ನ ನೋಡಿ ತಿಳಿಯಲು ತತ್ವಮಸಿ ವಾಕ್ಯದ ಅರ್ಥವನ್ನೇ ಕೂಡಿ ನಿಜ ಕೈವಲ್ಯ ಹೋಗುದು. ಹೌದಲ್ಲ? ಅದು ನಾವು ತಿಳ್ಕೊಳಕ ಪ್ರಯತ್ನ ಮಾಡ್ತಾರೆ. ಇನ್ನು ಹೇಳ್ತಾರೆ, ಪ್ರಕೃತಿಯು ಉಪಹಿತನಾಗಿ ಸಕ್ಲೇಶತ ಆದಿಗುಣ ನಿಖರವಿಡಿದ ಅಖಿಲ ಕಾರಣನಾಗಿ ತನಗೆ ವಿಕೃತಿಯೊಂದಿಲ್ಲದೆ ಆನಂದಮಯ ಪರಮನು. ಈ ಸುಕರವಾದ ತತ್ಪದಕ್ಕೆ ಮುಖ್ಯವಾದ ಅರ್ಥ. ತತ್ಪದ ಅಂದ್ರೆ ಆನಂದಮಯ ಕೋಶಕ್ಕೆ ಅನ್ವಯ ಮಾಡ್ಕೊಂಡಿವ್ ನಾವು. ಹೌದು, ಇದು ಆನಂದಮಯ ಕೋಶ ನೀನಲ್ಲ ಅಂತ ಹೇಳ್ತಾರೆ. ಮುಖ್ಯ ಇದನ್ನ ಆನಂದಮಯ ಕೋಶ ನಾನಂತ ಹಿಡ್ಕೊಂಡಿನಲ್ಲ, ಅದು ತಪ್ಪು ಅಂತ ಹೇಳ್ತಾರ ಅವ್ರು. ಮುಖ್ಯವಾದ ಅರ್ಥ ಅದನ್ನ ಹೇಳಿಲ್ಲ. ಅದು ತಪ್ಪಂದ್ರ ತ್ರಿಕಾಲ ಬಾಧಿತ ವಸ್ತು. ತತ್ತಂದ್ರ ಅದು ತ್ರಿಕಾಲ ಬಾಧಿತ ವಸ್ತು. ಅದು ಒಂದ ಕಾಲದಾಗ ಇರುವಂತ ವಸ್ತು ಅಲ್ಲ. ತತ್ತಂದ್ರೆ ಈ ತೋರಿಕೆ ತತ್ವಗಳಿಂದ ಕೂಡಿರುವಂತದ್ದಲ್ಲದು. ಇರುವಿಕೆ ಅದು ಯಾವಾಗ್ಲೂ ಇರುವಂತದ್ದು. ಅದಕ್ಕೆ ಹೇಳ್ತಾರ ಅವರು ನೀನ್ ಹೆಂಗದಿ ಅಂದ್ರ ನಿರಾಕಾರದಿ, ನಿರೂಪದಿ, ನಿರ್ಲೇಪದಿ, ನಿರಂಜನದಿ. ಅದು ಲಕ್ಷ್ಯಾರ್ಥ. ತತ್ ಪದದ ಲಕ್ಷ್ಯಾರ್ಥ ಅದು. ಯಾವುದೇ ನಿರಾವಲಂಬನ ಅದೇ, ನಿರಗದಿ ನೀನು. ಹೌದಲ್ಲ? ಹೌದು. ಇಲ್ಲೇನಾದ್ರೂ ಇಲ್ಲಿ ನಾವು ವಾಕ್ಯಾರ್ಥದ ಕಡೆ ಮುಖ್ಯಾರ್ಥದ ಕಡೆ ಲಕ್ಷ್ಯ ಕೊಟ್ಟು ಅದು ಮುಖ್ಯ ಅಂದ್ಕೂಡ್ಲೆ ನಿಮ್ಗೆ ಏನ್ ಅನಿಸ್ತತಿ ಅದ ನಿಜ ಅನಿಸ್ತತಿ. ಮುಖ್ಯ ಲಕ್ಷ್ಯ ಅಂದ್ಕೂಡ್ಲೆ ಇದು ಆಗೋದಿಲ್ಲ. ಮುಖ್ಯ ಅಂದ್ಕೂಡ್ಲೆ ಇದ ಮೇನ್ ಐತೆ ಚೀಪ್. ಹೌದಲ್ರಿ? ಮುಖ್ಯ ಅಂದ್ರ ಹೆಡ್ ಚೀಫ್. ಲಕ್ಷ್ಯ ಅಂದ್ರ ಅದನ್ನ ಲಕ್ಷ್ಯ ನೋಡೋದಲ್ಲ ನೀವು. ಹೌದಲ್ರಿ? ಚೀಪ್ ಇದ್ದಿದ್ರೆ ಮುಖ್ಯವಾಗಿರೋದನ್ನ ನೋಡ್ತೇವೆ. ಮುಖ್ಯ ಇರೋದು ನೀನಲ್ಲ. ಆನಂದಮಯ ಕೋಶ ನೀನಲ್ಲ. ಅದನ್ನ ಮೀರಿನದಿ ಆನಂದದ ಆಗತೈತಿ ಅನ್ನುವಂತ ಆನಂದಮಯ ಕೋಶವನ್ನ ಮೀರಿ ನೀನದಿ. ಹೌದಲ್ರಿ? ಅದು ಮೀರಿನಿಂದ ನಿನಗೆ ಅಲ್ಲಿ ಯಾವುದೋ ರೀತಿಯಾದಂತ ಯಾವುದೋ ಗುಣಗಳು ಇಲ್ಲ ಅಲ್ಲಿ ನಿನಗೆ. ಅದು ಯಾವುದೇ ಆಕಾರಕ್ಕೊಳಗ ಇಲ್ಲ. ಅದು ಇನ್ನೊಂದರಿಂದ ಅರಿವಿಸ್ಕೊಳ್ಳೋದಿಲ್ಲ. ಅರಿವು ನೀನದೆ. ಅದು ತ್ರಿಕಾಲ ಬಾಧಿತ ವಸ್ತು ಅದು. ಹೌದಲ್ರಿ? ನಾವು ಆನಂದಮಯ ಕೋಶಕ್ಕೆ ನಿಂತು ಬಿಟ್ಟೆವು. ಆ ಆನಂದಮಯ ಕೋಶ ಪಂಚಕೋಶದಲ್ಲಿ ಆನಂದಮಯ ಕೋಶನೂ ಒಂದು. ಆ ಆನಂದಮಯ ಕೋಶಕ್ಕೆ ನಿಂತು ಬಿಟ್ಟೆವು. ಆ ಆನಂದಮಯ ಕೋಶವನ್ನು ಮೀರಿ ನೀನದೆ. ಆನಂದದ ಅನುಭವ ಆಗಕತ್ತೈತೆ ಅನ್ನೋದನ್ನು ಹೇಳ್ತೀನಿ. ಹೌದಲ್ರಿ? ನನಗೆ ಆನಂದ ಆಗಕತ್ತೈತಿ, ನನಗೆ ದುಃಖ ಆಗಕತ್ತೈತಿ ಅನ್ನೋದನ್ನು ಹೇಳ್ತೀನಿ. ಅದನ್ನ ಮೀರಿ ನೀನದಿ. ಈ ಪಂಚಕೋಶಗಳು ನೀನಲ್ಲ. ಪಂಚ ಪ್ರಾಣಗಳು ನೀನಲ್ಲ.
ಪಂಚ ಜ್ಞಾನೇಂದ್ರಿಯಗಳು ನೀನಲ್ಲ, ಕರ್ಮೇಂದ್ರಿಯಗಳು ನೀನಲ್ಲ, ನಾನು ಏನದೀನಿ ಅಂದ್ರೆ ಸಚ್ಚಿದಾನಂದಮಯ ಚಿದಾನಂದ ರೂಪ. ಹೌದಲ್ರಿ? ಪಂಚಧಾತುಗಳು ನೀವು. ಪಂಚಕೋಶಗಳು ನಾನಲ್ಲ, ಆನಂದಮಯ ಕೋಶನೂ ನಾನಲ್ಲ. ಅದು ನಾನು ಎಲ್ಲದಕ್ಕೂ ಸಾಕ್ಷಿಯಾಗಿರುವಂತ ಸಚ್ಚಿದಾನಂದಮಯ ಸ್ವರೂಪ. ಅದನ್ನ ಹೇಳ್ತಾರ, ಅದು ಲಕ್ಷ್ಯಾರ್ಥ. ಸಚ್ಚಿದಾನಂದಮಯ ಸ್ವರೂಪ ಅನ್ನೋದು ತತ್ವದ ಲಕ್ಷ್ಯಾರ್ಥ. ಅದು ತ್ರಿಕಾಲ ಬಾಧಿತ ವಸ್ತು ತತ್ವ ಅಂದ್ರೆ. ಈ ತತ್ವ ಏನಂತೆ ಒಂದ್ ಅವಸ್ಥೆ ಒಳಗಿರುವಂಥವು. ಈ ತತ್ವಗಳೆಲ್ಲ ಒಂದ್ ಅವಸ್ಥೆ ಒಳಗಿರು. ಆ ತತ್ವ ಏನೈತೆ ತ್ರಿಕಾಲ ಬಾಧಿತ. ಅದು ತತ್ಪದದ ಲಕ್ಷ್ಯಾರ್ಥ. ಲಕ್ಷ್ಯಾರ್ಥ ಮುಖ್ಯ ಐತಲ್ಲೇ, ವಾಚ್ಯಾರ್ಥ ಗೌನ ಐತಿ. ನಾವು ವಾಚ್ಯಾರ್ಥವನ್ನ ಮುಖ್ಯ ಮಾಡ್ಕೊಂಡೆವು, ಲಕ್ಷ್ಯಾರ್ಥವನ್ನು ಮರ್ತು ಬಿಟ್ಟು. ಹೌದಲ್ರಿ? ಲಕ್ಷ್ಯಾರ್ಥ ಮರ್ತಾಗ ನಮಗೆ ಇಷ್ಟೆಲ್ಲ ದುಃಖ ಆಗಿದ್ರಿ, ವಾಚ್ಯಾರ್ಥ ಹಿಡ್ಕೊಂಡು ಹೊಂಟೇವಂತ ನಾವು ದುಃಖ. ವಾಚ್ಯಾರ್ಥನ ಮುಖ್ಯ ಮಾಡ್ಕೊಂಡ್ ಬಿಟ್ಟೇವ್ ನಾವು. ವಾಚ್ಯದ ಅರ್ಥ ಏನ್ ತಿಳಿಸ್ತತಿ? ಲಕ್ಷ್ಯವನ್ನ ತಿಳಿಸ್ತತಿ. ಅದು ನೀರ್ ತೋರಿಸ್ಕೊಂಡ್ ಬಾ ಅಂದ್ರೆ ಅದು ಲಕ್ಷ್ಯ ಏನೈತಿ ಅಂದ್ರೆ ನೀರ್ ಕುಡಿಸು ಅಂತ ಹೇಳಿದ್ದ. ಆ ಲಕ್ಷ್ಯವನ್ನ ಬಿಟ್ಟು ಬಿಟ್ಟೇವ್ ನಾವು. ವಾಚ್ಯಾರ್ಥ ಹಿಡ್ಕೊಂಡು ಹೊಂಟು ಬಿಟ್ಟೇವ್ ನಾವು. ಅದಕ್ಕೆ ಅವ್ರು ಇದನ್ನ ಯಾರು ಗುರುಮುಖೇನ ತಿಳಿತಾರೋ ಅವ್ರಿಗೆ ನಿಜವಾದಂತ ಕೈವಲ್ಯ ಐತಿ ಅಂತ, ನಿಜ ಕೈವಲ್ಯ ಐತಿ ಅಂತ, ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಐತಿ ಅಂತ. ಅಂದ್ರೆ ಶರೀರ ಭಾವ ಹೊಕ್ಕೈತಿ, ಈ ಶರೀರ ನಾನು ಅನ್ನೋದು ಹೊಕ್ಕೈತಿ. ಆನಂದಮಯ ಕೋಶನ ಈ ಪಂಚಕೋಶಗಳು ನಾನಲ್ಲಪ್ಪ. ಇಂದ್ರಿಯಗಳು ಪಂಚಕೋಶಗಳು ಇವ್ಯಾವು ನಾನಲ್ಲ. ಇದಕ್ಕೆ ಆಧಾರವಾಗಿರುವಂತ ಅರು ಏನೈತಲ್ಲ, ಅರು ನಾನದೇನಿ, ಇರು ನಾನದೇನಿ ಅನ್ನೋದು ಅನುಭವಕ್ಕೆ ಬರ್ತೈತಿ. ಅವಾಗ ನಿಜ ಕೈವಲ್ಯ ಐತಿ ಅಂತ. ನಾವು ಇದನ್ನ ಲಕ್ಷ್ಯದ ಕಡೆ ನೋಡ್ಬೇಕಾಗೈತಿ, ಲಕ್ಷ್ಯವನ್ನಿಟ್ಟು ನೋಡ್ಕೋಬೇಕಾಗೈತಿ. ಬರೇ ಇದಕ್ಕ ಸೀಮಿತ ಆಗಬಾರ್ದು. ಹೌದಲ್ಲ? ಲಕ್ಷ್ಯ ಏನ್ ಹೇಳ್ತತಿ? ತತ್ಪದದ ಲಕ್ಷ್ಯ ನೀನು ನಿರಾಕಾರದಿ, ನಿರೂಪದಿ, ನಿರಂಜನದಿ, ನಿರ್ಲೇಪದಿ, ನಿರಗುಣದಿ, ನಿರಾವಲಂಬನದಿ, ಯಾವುದೇ ಯಾವುದಕ್ಕೂ ಅವಲಂಬನೆ ಆಗಿಲ್ಲ. ಹೌದಲ್ರಿ? ಅದು ನೀನದಿ, ಅದು ತತ್ವ ಲಕ್ಷ್ಯಾರ್ಥ. ನಿರುಪಮ, ಯಾವುದೇ ಉಪಮೇಯ ನಿಲುಕಲಾರ್ದ ಇಲ್ಲ. ತತ್ ಅನ್ನೋದು ಇದು ಯಾವುದೇ ಉಪಮೇಯ ನಿಲಕ, ನಿರುಪಮ. ಉಪಮೇಯ ಕೊಟ್ಟು ಹೇಳಕ್ ಬರುದಿಲ್ಲ. ಉಪಮೇಯ ಕೊಡಾಕ ಇಲ್ಲ ಇನ್ನೊಂದಿಲ್ಲ. ಅದ್ರ ಗತೆ ಇದೈತಪ್ಪ ಅನ್ನಕ್ ಇನ್ನೊಂದು ಉದಾಹರಣೆ. ನಿರುಪಮ. ಉಪಮೇಯ ಕೊಡಾಕ ಎರಡು ವಸ್ತುವಿಗೆ ಉಪಮೇಯ ಕೊಡ್ತೀವಿ ನಾವು. ಒಂದ ವಸ್ತುವಿಗೆ ಉಪಮೇಯ ಕೊಡಾಕ್ ಬರೋದಿಲ್ಲ. ಒಂದೈದು ಹೊತ್ತಿನಾಗ ಇನ್ನೊಂದನ್ನ ಹೋಲಿಕೆ ಹೆಂಗ್ ತರ್ಲಿ? ಕೊಡಾಕ್ ಬರೋದು. ಅಷ್ಟು ಬಲವಾಗಿ ಎಲ್ಲಗಳನ್ನು ಹೇಳಿದ್ರು ಸಿಗ್ಲಿ ಅನುಭವಕ್ಕೆ ನಿಜವಾಗಿ ಇನ್ನೊಂದೇನು ಇಲ್ಲ. ಇನ್ನೊಂದೇನಿಲ್ಲ. ನಿರುಪಮ. ವಾಚಾರ್ಥದಾಗ ಉಳಿದು ಬಿಟ್ಟ. ಇದು ಆಕಾಶನದವ್ರ ಆಕಾಶಕ್ಕಿಂತ ಮಿಗಿಲಾಗಿ ನೀನು ಆಕಾಶನ್ನು ಕೂಡ ನೀ ಅರಿತೀನಿ, ಇಂದ್ರಿಯಗಳ ಮುಖಾಂತರ ಅನುಭವ ಮಾಡ್ಕೊಂತಿ. ಆದ್ರ ಅದ ಇಂದ್ರಿಯ ನಿಲಕಲಾರದದು. ಉಪಮೇಯ ಕೊಟ್ಟು ಹೇಳಾಕ್ ಬರೋದಿಲ್ಲ. ಅದನ್ನು ಸ್ತುತಿಸಾಕ್ ಬರೋದಿಲ್ಲ. ನಾವು ಸ್ತುತಿ ಮಾಡಕ್ ಹೊಂಟೇವಿ. ಹೌದಲ್ಲ? ಹೊಗಳಾಕ್ ಬರೋದಿಲ್ಲ. ಸ್ತುತಿಸ್ತೇವಪ್ಪ ನಾವು. ಹೌದಲ್ಲ? ಹೊಗಳೋದೆಲ್ಲ ತೋರಿಕೆಯನ್ನು ಹೊಗಳ್ತೇವೆ, ಏರುವಿಕೆಯನ್ನು ಹೊಗಳಾಕ್ ಬರೋದಿಲ್ಲ. ಯಾಕಂದ್ರೆ ಅದಕ್ಕೆ ಉಪಮೇಯ ಕೊಡಾಕ ಬರೋದಿಲ್ಲ. ಇನ್ನೊಂದು ಇಲ್ಲೇ ಇಲ್ಲ. ಯಾಡ್ ಅನ್ನೋದು ಇಲ್ಲ ಅಲ್ಲೇ. ಸ್ತುತಿಸಾಕ್ ಹೊಂಟೇವ್ರಪ್ಪ ನಾವು. ಹೌದಲ್ಲ? ಯಾವುದೇ ಉಪಮೇಯ ಇಲ್ಲ.
ಉಪಮೆ ಕೊಟ್ಟು ಹೇಳ್ತೇವಂದ್ರ ಅದು ಇರುವಿಕೆ ಅಲ್ಲ. ಉಪಮೆಗೆ ನಿಲಕಲಾರ್ದ ಉಮಾತೀತರು. ಹೌದು, ಹೊಗಳಕ್ ಬರುದಿಲ್ಲ. ಅಲ್ಲ ಹೊಗಳೋದು ಅದನ್ನ ತೋರಿಕೆಯನ್ನ ಎಲ್ಲಿ ಗುಣಗಳದವೋ ಅದನ್ನ ಹೊಗಳ್ತೀರಿ ನೀವು. ಗುಣಾತೀತ ಇರುವಂತದ್ದನ್ನ ಹೊಗಳಾಕ ಬರುದಿಲ್ಲ. ಉಪಮೆ ಕೊಡಾಕ ಬರುದಿಲ್ಲ. ಹೌದಲ್ಲ? ಹೌದು. ಮತ್ತು ನೀನು ನಿರಾಲಂಬ, ಯಾವುದೇ ಅವಲಂಬನ ಆಗಿಲ್ಲ. ಹೌದು, ಯಾವುದನ್ನು ಅವಲಂಬಿಸಿಲ್ಲ. ಅದನ್ನ ಅವಲಂಬಿಸ್ಕೊಂಡು ಎಲ್ಲ ಅದಾವ. ಎಲ್ಲ ಅದಾವ. ಆ ತತ್ತನ್ನೋದನ್ನ ಅವಲಂಬಿಸ್ಕೊಂಡು ಎಲ್ಲ ಅದಾವ. ಅದನ್ನ ನಾನ್ ತಿಳ್ಕೊಂಡಿರ್ತಾರೆ ಶರೀರ ಅವಲಂಬನೆ ಮೇಲೆ ಅದೈತೆ. ಅದ್ರ ಅವಲಂಬನದ ಮೇಲೆ ಶರೀರ ಐತಿ ಹೊರತಾಗಿ ಶರೀರದ ಅವಲಂಬನದ ಮೇಲೆ ಅದಿಲ್ಲ. ಆ ಸನ್ನಿಧಾನದಿಂದನೇ ಇದನ್ನ. ಹೌದಲ್ಲ? ಅದು ಬರೆದು ಹೋಗುದಲ್ಲ, ಅದು ಯಾವಾಗಲೂ ಇರುವಂಥದ್ದು. ಬರೆದು ಹೋಗೋದು ತೋರಿಕೆ. ಅದು ತೋರಿಕೆ ಎದನ್ನ ಅವಲಂಬನ ಆಗೈತಿ ಅಂದ್ರೆ ಇರುವಿಕೆಯನ್ನು ಅವಲಂಬನ ಆಗೈತಿ. ಇರುವಿಕೆ ತೋರಿಕೆಯನ್ನು ಅವಲಂಬನ ಆಗಿಲ್ಲ. ಇರುವಿಕೆ ಯಾವಾಗಲೂ ಇರುವಂಥದ್ದು. ಹೌದಲ್ಲ? ಅವಲಂಬನ ಆಗಿಲ್ಲ. ಅದನ್ನ ಯಾವುದರ ಅವಲಂಬನವೂ ಇಲ್ಲ. ಅವಲಂಬನ ಇಂಡಿಪೆಂಡೆಂಟ್. ಸ್ವಂತಕ್ಕೆ ಅದಕ್ಕೆ ಐತಿ. ಹೌದಲ್ರಿ? ಪರತಂತ್ರ ಆಗಿಲ್ಲ, ಇನ್ನೊಬ್ಬರ ಅವಲಂಬನೆ ಆಗಿಲ್ಲ, ಪರಾವಲಂಬನೆ ಆಗಿಲ್ಲ. ಅದು ಸ್ವತಂತ್ರ ಸ್ವಂತ ಅವಲಂಬನೆ. ಮತ್ತೆ ಅದರ ನಿತ್ಯ ಐತಿ, ಯಾವಾಗಲೂ ಐತಿ. ಒಂದ್ ಕಾಲ್ದಾಗಿದ್ದು ಇನ್ನೊಂದು ಕಾಲ್ದಾಗ ಇಲ್ದಂಗ ಆಗಿಲ್ಲ. ನಿತ್ಯ ಐತಿ. ನಿರ್ಮಲ ಐತಿ. ನಿರ್ಮಲ ಐತಿ. ಯಾವ್ದು ಮಲಿನತ್ವ ಉಂಟಾಗಿಲ್ಲ. ನಿರ್ಮಲನ ಐತಿ. ಕನ್ನಡಿ ಮಲಿನ ಆದ ಕೂಡಲೇ ನಾ ಮಲಿನ ಆಗೋದಿಲ್ಲ. ಹೌದು, ನನ್ನ ಮಕ್ಕ ಮಲಿನ ಆಗೋದು. ಹೌದಲ್ಲ? ಅದ ಈ ಮಕ್ಕ ಮಲಿನ ಆತ ಕನ್ನಡಿ ಒಳಗೂ ಮಲಿನತ್ವ ಬರ್ತೈತಿ. ಹೌದಲ್ಲ? ಬಿಂಬಕ್ಕೂ ಮಲಿನತ್ವ ಬಂದ ಬಿಂಬಕ್ಕೂ ಮಲಿನತ್ವ, ಪ್ರತಿಬಿಂಬಕ್ಕೂ ಬರ್ತೈತಿ. ಬಿಂಬ ಸ್ವಚ್ಛ ಇದ್ದಾಗ ಪ್ರತಿಬಿಂಬ ಸ್ವಚ್ಛ ಇರ್ತೈತಿ. ಕನ್ನಡಿ ಮಲಿನ ಆದ ಕೂಡಲೇ ಇದು ಮುಖ ಮಲಿನ ಆಗೋದಿಲ್ಲ. ಅಲ್ಲಿ ಪ್ರತಿಬಿಂಬ ಅಷ್ಟ ಮಲಿನತ್ವದಿಂದ ಕಾಣಿಸ್ತದೆ. ಹೌದಲ್ಲ? ಹಂಗ ನಿರ್ಮಲ ಐತಿ. ಅದು ನಿರ್ಮಲ ಐತಿ. ನಿರಾವರಣ ಆಗಿಲ್ಲ. ಹೌದಲ್ಲ? ಅದು ಯಾವ್ದು ಅದಕ್ಕೆ ಹೊದಿಕೆ ಆದಂಗ ಅನ್ಸಾಗತ್ತೈತಿ. ಹೊದಿಕೆ ಆಗಿಲ್ಲ. ಅದು ನಿಜವಾಗಿ ಹೊದಿಕೆ ಆಗಿಲ್ಲ. ಅನ್ಸಾಗತ್ತೈತಿ. ಗ್ರಹಣ ಹಿಡ್ದಾಗ ಸೂರ್ಯಾಗ ಯಾವ ಹೊದಿಕೆ ಆಗಿರೋದಿಲ್ಲ. ಆದಂಗ ಅನ್ಸಿರ್ತೈತಿ ಅಷ್ಟೇ. ಹೌದಲ್ಲ? ಹೊದಿಕೆ ಆದಂಗ ಅನಿಸ್ತೈತಿ. ಹೊದಿಕೆ ಆಗಿಲ್ಲ. ಅದು ನಿಜವಾಗಿ ನೋಡಿದ್ರೆ ಬೇರೆ ಕಡೆ ಬೆಳಕು ಐತಿ. ಹೌದಲ್ಲ? ನಮಗ್ ನೋಡ್ಬೋದ್ರಿ. ನಮಗ್ ನೋಡ್ಬೋದು. ಬೇರೆ ಕಡೆ ಬೆಳಕು ಐತಿ. ಅದಕ್ಕೆ ಮಲಿನತ್ವ ಬಂದಿಲ್ಲಲ್ಲೇ, ಯಾವ್ದು ಆವರಣನೂ ಆಗಿಲ್ಲ ಅಂತ ಹೇಳ್ತಾರ. ನಾವು ಅನಾವರಣ ಮಾಡಕ್ ಹೊಂಟಿವ್ರಿ ತೋರಿಕೆ ವಸ್ತುವಿನ. ನಾವು ಮುಚ್ಚಿದ್ರ ಅದನ್ನ ಅನಾವರಣ. ಹೌದಲ್ಲ? ಅನಾವರಣ ಮಾಡೋ ಪ್ರಶ್ನೆನೇ ಇಲ್ಲ. ಇವೆಲ್ಲ ಓಪನಿಂಗ್ ಅನಾವರಣ ಇವೆಲ್ಲ ನಾವೇ ಮಾಡ್ಕೊಂಡಿದ್ರಿ. ಶಬ್ದಗಳನ್ನ ಹುಡುಕ್ಯಾರ್ರಿ, ಅದ್ರ ಅರ್ಥ ಇಲ್ಲ. ಓಪನಿಂಗ್ ಅದನ್ನ ಮಾಡ್ತೀರಿ ನೀವು. ಆವರಣ ಆಗಿದ್ದನ್ನ ಅನಾವರಣ ಮಾಡ್ತೀರಿ. ಆವರಣ ಆಗೇ ಇಲ್ಲ. ನೀವು ಅದಕ್ಕೆ ಹಚ್ಚಿರಿ. ನಾವು ಹಚ್ಚೇವ್ರಿ. ನಾವು ಹಚ್ಚಿ ಅದನ್ನ ಇವ್ರ ಕೈಲಿ ಮತ್ತೆ ಅನಾವರಣ ಆವರಣ ಮಾಡೀನಿ. ಇವ್ರ ಕೈಲಿ ಅನಾವರಣ ಮಾಡಿಸ್ತೀರಿ. ಅವ್ರಿಗೆ ಗೊತ್ತೈತೆ ಅದ್ರೊಳಗೆ ಏನೈತೆ ಅನ್ನೋದು. ಗೊತ್ತೈತೆ. ಹೌದಲ್ಲ? ಗೊತ್ತೈತ್ರಪ್ಪ. ಆದ್ರೂ ಅನಾವರಣ ಮಾಡ್ತಾನೆ. ಆವರಣ ಆಗೇ ಇಲ್ಲ. ಆವರಣ ತೀತ ಅದು.
ಹೌದಲ್ಲ, ಯಾವುದರಿಂದನೂ ಅದು ಆವರಣ ಆಗಿಲ್ಲ, ಅದಕ್ಕೆ ಬಂದಿಲ್ಲ ಅದು. ಅವೆಲ್ಲ ನಾವು ಇಟ್ಕೊಂಡದ್ದು ಸುಮ್ಮನೆ ಎಲ್ಲ ಓಪನಿಂಗ್ ಮಾಡ್ತೇವೆ ಅಂತ ಹೇಳ್ತೇವೆ, ಎಲ್ಲ ಮೊದ್ಲೇಕೆಲ್ಲ ಅವ್ರು ಮಾಡೇ ಬಿಟ್ಟಿರ್ತಾರೆ ಕೆಲಸ, ಏನೇನೈತಿ ಎಲ್ಲೆಲ್ಲೈತಿ ಹೆಂಗೈತಿ ಅನ್ನೋದು ಗೊತ್ತೈತಿ. ಅಷ್ಟೆಲ್ಲ ಮಾಡಿ ಆವರಣ ಮಾಡಿ ಮತ್ತ ಇದನ್ನ ಮಾಡೋದು, ಅನಾವರಣ ಮಾಡ್ತೇವೆ. ಅದು ಮೂಲ ವಸ್ತು ಆವರಣಕ್ಕೆ ಒಳಗಾಗಿಲ್ಲ ಅದು ಯಾವಾಗ. ಹೌದಲ್ಲ, ಅನಾವರಣ ಅದು ಆವರಣ ಆಗಿದ್ರೆ ಅನಾವರಣ ಮಾಡ್ತೀರಿ ನೀವು. ಆವರಣ ಆಗೇ ಇಲ್ಲಲ್ಲ, ಅದಕ್ಕೆ ಬಂದಿಲ್ಲ, ಅದು ಹೊಚ್ಚಿಸ್ಕೊಂಡಿಲ್ಲ. ಹೌದಲ್ರಿ? ತೋರ್ಕಿಗೆ ಜನರನ್ನ ಮೆಚ್ಚಾಕ ಹೌದು. ಇನ್ ಹೆಂಗೈತೆ ಅಂದ್ರೆ ನಿರುಪಾಧಿಕ ಐತಿ, ಯಾವುದೇ ಉಪಾಧಿಯನ್ನು ಅವಲಂಬಿಸ್ಕೊಂಡಿಲ್ಲ ಅದು. ಉಪಾಧಿ ಒಳಗೆ ಬೆರಿಕೆ ಆಗಿಲ್ಲ ಅದು, ಉಪಾಧಿಯನ್ನು ಅವಲಂಬಿಸ್ಕೊಂಡಿಲ್ಲ. ಉಪಾಧಿ ಒಳಗೆ ಬೆರಿಕೆ ಆಗಿಲ್ಲ, ನಿರುಪಾಧಿಕ ಐತಿ. ಅದಕ್ಕೂ ಯಾವುದೇ ಉಪಾಧಿಗಳಿಲ್ಲ, ಅದಕ್ಕಿಲ್ಲ. ಇರುವನ್ನ ಗುರುತಿಸಕ್ ಯಾವುದೇ ಉಪಾಧಿಗಳಿಲ್ಲ. ಹಿಂಗೈತೆ ಅಂತ ಹೇಳಕ್ ಬರೋದು. ಹೌದಲ್ಲ? ಹೌದಲ್ಲ, ಉಪಾಧಿಗಳಿಲ್ಲ. ನಾವೆಲ್ಲ ವಿರುದ್ಧ ತಿಳ್ಕೊಂಡಿದ್ವಿ. ಆವರಣ ಆಗಿಲ್ರಿ, ನಿರಾವರಣ ಐತಿ, ಆದ್ರೆ ನಾವು ಆವರಣ ಆಗೈತೆ, ಅದಕ್ಕೆ ನಾವು ನಿರುಪಾಧಿಕ ಐತಿ, ಆದ್ರೆ ನಾವು ಉಪಾಧಿ ಒಳಗೆ ಎಲ್ಲ ವಿರುದ್ಧನ ಬಿಂಬಿಸ್ಬಿಟ್ಟು. ಹೌದಲ್ರಿ? ಎಲ್ಲ ತಪ್ಪು ಕಲ್ಪನೆಗಳು. ಅಂದರೆ ನಿರಂಜನ, ಯಾವುದೇ ರಂಜನೆ ಇಲ್ಲ ಅಲ್ಲಿ. ಗುರುವಿನಲ್ಲಿ ಯಾವುದೇ ರಂಜನೆ ಇಲ್ಲ. ನಾವು ರಂಜನೆ ಮುಖಾಂತರ ನೋಡಕ್ ಹೊಂಟೀವಿ. ಹೌದಲ್ಲ? ರಂಜನೆ ಇಲ್ಲ. ರಂಜನೆ ಮಾಡಕ್ ಹೊಂಟೀವಿ. ನಿರೂಪ, ಯಾವುದೇ ರೂಪ ಇಲ್ಲ. ರೂಪ ಇಲ್ಲ, ಯಾವುದೇ ರಂಜನೆ ಇಲ್ಲ, ಅನಾವರಣ ಐತಿ, ಆವರಣ ಆಗಿಲ್ಲ. ಅದ ನಿರ್ಮಲ ಐತಿ, ನಿತ್ಯ ಐತಿ, ಯಾವುದನ್ನು ಅವಲಂಬಿಸ್ಕೊಂಡಿಲ್ಲ, ನಿತ್ಯ ಐತಿ. ಹೌದಲ್ರಿ? ಮತ್ತ ನಿರತಿಶಯ, ಯಾವುದೇ ಇದಕ್ಕೆ ಆಶೆ ಇಲ್ಲ ಅಲ್ಲಿ. ಹೌದಲ್ರಿ? ಆಶೆ ಒಳಗಾಗಿಲ್ಲ, ನಿರತಿಶಯ. ನಿರಗ ಯಾವುದೇ ಈ ಗುಣಗಳಿಂದ ಗುರುತಿಸಕ್ ಬರುವುದಿಲ್ಲ. ನಿರಗ ಗುಣಗಳಿಲ್ಲ. ನಿಸ್ತತ್ವ, ತತ್ವಗಳಿಲ್ಲ ಅಲ್ಲಿ. ಹೌದಲ್ರಿ? ಪರಬ್ರಹ್ಮವದು ಶ್ರೇಷ್ಠವಾದಂತ ಇರುವುದು. ನಾವು ಪರಬ್ರಹ್ಮ ಅಂದ ಕೂಡಲೇ ಹೊರಗೈತಿ, ಅದು ಎಲ್ಲ ನಾನ ಅದೇನೆ ಅಂತ ತಿಳ್ಕೊಂಡಿಲ್ಲ. ತತ್ತಂದ್ರೆ ಅದ ಹೇಳ್ತೈತಿ, ಅದು ಪರಬ್ರಹ್ಮನ ಇರುವುದು. ಹೌದಲ್ರಿ? ತತ್ತಂದ್ರ ಪರಬ್ರಹ್ಮ. ಪರಬ್ರಹ್ಮವದು ಪರಕಿ ಪೊಡೆ ಪರೀಕ್ಷಿಸಿದ್ರೆ, ವಿಚಾರ ಮಾಡಿ ನೋಡಿದ್ರೆ ತತ್ ಪದಕ್ಕೆ ಲಕ್ಷಾರ್ಥ. ಅದನ್ನು ನಾನಾದೇನೆ ವಿಚಾರ ಮಾಡಿ ನೋಡಿದ್ರೆ ಇವೆಲ್ಲಾ ಗುಣಗಳು ಎಲ್ಲಿ ಅದಾವ ಅಂದ್ರೆ, ಇವೆಲ್ಲ ಹೇಳಿದ್ರಲ್ಲ, ಇವ್ ಎದಕ್ಕೆ ಅದಾವ ಅಂದ್ರೆ ಅದು ಪರಬ್ರಹ್ಮಕ್ಕೆ ಅದಾವ. ಪರಬ್ರಹ್ಮ ಯಾರು ಅಂದ್ರೆ ನಾನು, ಪರಬ್ರಹ್ಮ. ಅದು ತತ್ವ. ಇವು ಯಾವ ಅಲ್ಲಲ್ಲ: ನಿರುಪಮ, ನಿರಾಲಂಬ, ನಿತ್ಯ, ನಿರ್ಮಲ, ನಿರಾವರಣ, ನಿರುಪಾಧಿಕ, ನಿರಂಜನ, ನಿರೂಪ, ನಿರತಿಶಯ, ನಿರಗ, ನಿಸ್ತತ್ವ, ಪರಬ್ರಹ್ಮ. ಇವೆಲ್ಲ ಪರಬ್ರಹ್ಮದ ಲಕ್ಷಣ, ಹೆಸರುಗಳು. ಹೌದಲ್ರಿ? ಅದು ತತ್ಪದದ ಲಕ್ಷ್ಯಾರ್ಥ. ಇದಕ್ಕೆ ಪರಕಿ ಪೊಡೆ ತತ್ಪದಕ್ಕೆ ಲಕ್ಷ್ಯಾರ್ಥ. ವಿಚಾರ ಮಾಡಿ ನೋಡಿದ್ರೆ ಇದ್ರ ಲಕ್ಷ್ಯಾರ್ಥ. ಅಶಿ ಅನ್ನೋದಕ್ಕೆ ಹೇಳ್ತಾರ ಅವ್ರು ಮತ್ತೆ. ಅವನ ಇವ, ಆತನೇ ಆತನು ಇವನೇ ಎಂಬಂತೆ. ಅವನ ಇವ ಯಾವ ಸಣ್ಣ ಹುಡುಗಿದ್ದಲ್ರಿ, ಅವನ ಹಿಂಗೆ ಹೆಂಗ್ರಿಪ್ಪ
ಬೇಕಾದಂತ ಬೆಳೆ ದೊಡ್ಡ ಮಾದ್ರು ಅವನ ಇವಂತ ಅವನ ಇವ. ನೀವು ಅವ್ನ ನೋಡಿದ್ರೆ ನೀವು ಅವನ ನೋಡಿ ಹಂಗೆ ಈ ಎಲ್ಲವನ್ನ ಅರಿತಕ್ಕಂತ ಅರಿವು ಏನೈತಲ್ಲ ಅದ ನೋಡಿದ್ರು. ಹೆಂಗಾಗ್ಯಾನ್ರಿ ಮರ ಅವನ ಇವನ ಬಾಳ ಬದಲಾವಣೆ ಆಗ್ಯಾನ ಬಿಡ್ರಿ ಇವನ. ಯಾವ್ದ್ರಾಗ್ಯಾನ ದಪ್ಪ ಆಗ್ಯಾನ ತಾಳಗ್ಯಾನ ಅಲ್ಲ ಇವನ ಆತನೇ ಈತ ಅವನ ಇವ ಅವ ಎಲ್ಲವನ್ನ ಅರಿತಕ್ಕಂತ ಅರಿವು ಏನೈತಿಲ್ಲ ಅದ ನೀನು ಅದ ಆಯ್ತು ನೋಡು. ಆತನೇ ಇವನು ಎಂಬಂತೆ ಭಾಗಲಕ್ಷಣ ಹಿಂದೆ ನೇತಿಗಳೆದು ಅವ್ನ ನೇತಿಗಳದು ಉಭಯ ಉಪಾಧಿಗಳನ್ನು ಉಳಿದ ಉಭಯ ಉಪಾಧಿಗಳನ್ನು ಉಳಿದಂತ ಉಳುಮೆ ಏನೈತೆ ಚೈತನ್ಯವು ಏಕರಸವೆಂಬುದು ಹಸಿಪದದ ಅರ್ಥ. ಹಸಿಪದದ ಉಪಾಧಿಗಳನ್ನ ಆತನೇ ಇವನೆಂಬಂತೆ ಭಾಗಲಕ್ಷಣೆಯಿಂದ ನೇತಿಗಳೆದು ಉಭಯದ ಉಪಾಧಿಗಳನ್ನು ಉಳಿದ ಚೈತನ್ಯವು ಏಕರಸವೆಂಬುದು ಹಸಿಪದದ ಅರ್ಥ. ಉಳಿದಂತ ಉಳುಮೆ ಕಳೆದಂತ ಉಳುಮೆ ಏನು ಉಳಿತು? ಚೈತನ್ಯ ಒಂದು ಉಳಿತು. ಉಳಿದ ಚೈತನ್ಯವೇ ಏಕರಸವೆಂಬಂತೆ ಉಳಿದ ಚೈತನ್ಯವೇ ಏಕರಸವೆಂಬುದು ಹಸಿಪದದ ಅರ್ಥವು ಈ ತೆರದಿ ಗುರು ಶಂಭುಲಿಂಗವೇ ತಾನೆಂದು. ಈ ರೀತಿಯಾಗಿ ವಿಚಾರ ಮಾಡಿ ನೋಡಿದ್ರೆ ಗುರು ಶಂಭುಲಿಂಗ ತಾನ ಅದ ತತ್ವ ಅದ ತ್ವಂ. ಹೌದಲ್ರಿ? ಇದು ತತ್ವಮ ಶಿವ ಲಕ್ಷಾರ್ಥ ವಾಚ್ಯಾರ್ಥ ಅಂತ ಭೇದ ಮಾಡ್ಕೊಂಡು ನಾವು ಲಕ್ಷಾರ್ಥವನ್ನು ಬದಿಗಿಟ್ಟು ವಾಚ್ಯಾರ್ಥದ ಕಡೆ ಹೊಂಟೇವು. ವಾಚ್ಯಾರ್ಥ ನಮಗೇನ್ ಮಾಡ್ತೈತಿ ಅಂದ್ರೆ ಭೇದವನ್ನು ಹುಟ್ಟಿಸ್ಬಿಡ್ತೈತಿ. ಅದ್ ನಾನು ಹೆಂಗ ಹಾಕೇನ್ರಿ ಹೌದಲ್ಲ? ನಾನ್ ತಿಳ್ಕೊಂಡೇನಿ ಈ ಶರೀರ ಅದ ಹೆಂಗ ಆಕೈತ್ರಿ, ಅರು ಹೆಂಗ ಆಕೈತಿ ಅಂತೇಳಿ ನೀ ಅರುಣ ಇದ್ದೀವು ಅದ್ರೊಳಗೆ ಇವು ಯಾವ ನೀನಲ್ಲ ಅಂತ ಹೇಳಿದ್ರು. ನೀನದಿ ಪರಬ್ರಹ್ಮನ ನೀನದಿ, ನೀ ಶರೀರ ಅಲ್ಲ. ಸುಮ್ನ ಅಹಂಕಾರ ತಳೆದು ಶರೀರ ನಾನಂತ ಹೇಳ್ಕೊಂತ ಹೊಂಟಿ. ಆ ಅಹಂಕಾರವನ್ನ ಅಳದು ಪರಬ್ರಹ್ಮನ ನೀನದಿ ಅಂತ ತಿಳಿ. ಹೌದಲ್ರಿ? ಎಲ್ಲ ಕೈ ಬಿಟ್ಟು ಏನದಿ ನೋಡಿ ಎಲ್ಲ ಕಳೆದ ಉಳಿದಂತ ಉಳುಮೆ ಚೈತನ್ಯ ಅದು ಎದು ಎನ್ನುವಂತ ಉಪಾಧಿಗಳನ್ನ ಅಳದ ಉಳಿದಂತ ಉಳುಮೆಯೇ ಚೈತನ್ಯ ಏಕರಸನ ನೀನದಿ. ಹೌದ್ರಪ್ಪ. ನೇತಿಗಳೆದು ಶಂಭುಲಿಂಗನ ಅದು ಗುರು ಶಂಭುಲಿಂಗನ ಅದ ಅರು ಇರು ಆನಂದನ ಅದ ನೀನದಿ. ಅನೇಕ ರಸ ನೀನಲ್ಲ, ಏಕರಸ ನೀನು. ಚೈತನ್ಯ ಸ್ವರೂಪ ನೀನದಿ. ಇದು ಅಶಿ ಪದದ ಲಕ್ಷ್ಯಾರ್ಥ. ಹೌದಲ್ಲ? ಚೈತನ್ಯ ಸ್ವರೂಪನ ನೀನದಿ ನೋಡು. ಅಶಿ ಅಂದ್ರೆ ನೋಡು. ಯಾವುದು ಎಲ್ಲವನ್ನ ಅರಿತಕ್ಕಂತ ಅರು ನೀನದಿ ನೋಡು. ಇತಿ ಶ್ರವಣ ಅಂದ್ರೆ ಕೇಳೋದು. ಶ್ರವಣ ಅಂದ್ರೆ ಕೇಳೋದು. ಹೇಳಿದ್ರಪ್ಪ ಫಸ್ಟಿಗೆ ಕೇಳೋದು. ಶ್ರವಣಕ್ಕಂತ ಶ್ರವಣದ ಶ್ರವಣ ಮಾಡೋದು ಗುರುಮುಖೇನ ಅಂತ ಅದಕ್ಕೆ ಹೇಳಿದ್ರು. ಗುರುಮುಖೇನ ಶ್ರವಣ ನೋಡಿ ತಿಳಿಯಲು ತತ್ವಮಸಿ ವಾಕ್ಯದ ಅರ್ಥವನ್ನೇ ಕೂಡಿ ನಿಜ ಕೈವಲ್ಯಬಹುದು ಗುರುವಿಡಿದು. ಅಂದ್ರೆ ಗುರುಮುಖೇನ ಕೇಳೋದು. ಗುರುಮುಖೇನ ಕೇಳೋದು ಇದಕ್ಕೆ ಶ್ರವಣ ಅಂತ. ಇತಿ ಶ್ರವಣ. ಗುರುಮುಖೇನ ಕೇಳಬೇಕು. ಶ್ರವಣ ತಾನ ಓದಿ ತಾನ ತಿಳ್ಕೋ ಅಷ್ಟು ಸಾಮರ್ಥ್ಯ ಅಲ್ಲ. ಹೇಳಿದ್ರಲ್ಲ ಅಲ್ಲಿ ವಾಚ್ಯಾರ್ಥ ಲಕ್ಷ್ಯಾರ್ಥ ಹೇಳಿದ್ರಲ್ಲ. ನಾವು ವಾಚ್ಯಾರ್ಥ ಬಿಟ್ಟು ಬಿಡ್ತೇವೆ, ಮುಖ್ಯಾರ್ಥ ಹಿಡ್ಕೊಂಡ್ ಬಿಡ್ತೇವೆ. ಅದು ಮುಖ್ಯವಾದಂತ ಅರ್ಥ ಅಂದ ಕೂಡಲೇ ಏನಾಕತಿ, ಇದ ಮೊದಲೇ ಮೇನ್ ಇದೈತಿ ಅಂತ ಹಿಡ್ಕೊಂಡ್ ಬಿಡ್ತೇವೆ. ಲಕ್ಷ್ಯಾರ್ಥವನ್ನು ಬಿಟ್ಟು ಬಿಡ್ತೇವೆ.
ನೀರ್ ತೋರಿಸ್ಕೊಂಡ್ ಬಾ ಅಂದ್ಕೂಳೆ ತೋರಿಸ್ಕೊಂಡ್ ಬರೋದು ಅಷ್ಟ. ಅದ ಮುಖ್ಯ ಅಂತ ಹಿಡ್ಕೊಂಡ್ ಬಿಡ್ತೇವ. ನೀರ್ ತೋರಿಸಿ ಬಂದ್ರೆ ದಡ್ಡ ಅಂತ ಅಂದ್ಬಿಡ್ತಾರ. ಲಕ್ಷ್ಯಾರ್ಥ ಏನ್ ಹೇಳ್ತದ? ಕುಡಿಸುದು. ನೀರ್ ಕುಡಿಸ್ ಅಂತ ಹೇಳಿದ್ದದು. ನೀರ್ ಕುಡಿಸ್ ಅನ್ನೋದು ಬಿಟ್ಟು ನೀರ್ ತೋರ್ಸೋಣ ಅಂದ್ಕೂಡ್ಲೆ ತೋರ್ಸೋಣ ಎಳ್ಕೊಂಡು ಹೋದ. ನೀರ್ ತೋರ್ಸಿದ್ ನೋಡ್ಪ ಇವ್ ನೀರ್ ಅಂತ ತೋರ್ಸಿದ ಮತ್ ಕಟ್ಟಿ ಅಲ್ಲೇ ಬಂತ್ ನೀವು ತೋರ್ಸೋಣ ಅಂದಿರಿ ಮತ್ತಷ್ಟ. ಈಗ ರೈತಗೆ ಮಾತು ಹಂಗೈತೆ. ಎದುರುಗಡೆ ನೀರ್ ತೋರ್ಸಂತ. ಹೌದಲ್, ನೀರ್ ತೋರ್ಸಿ ಇಲ್ಲ ಅಂತಾರ. ತೋರ್ಸೋಣ ಮಂದಿ ನಾಡ್ರಿ. ತೋರ್ಸಿ ಮಂದಿ ಅಂತ ಕುಡಿಸಿ ಮಂದಿ ಕುಡಿಸೋಣ ಮಂದಿದ್ರ ಸರಿ ಅಂತಂದ್ರ ನಾವು ಲಕ್ಷ್ಯಾರ್ಥದ ಕಡೆ ನೋಡ್ಬೇಕಾಗೈತಿ. ಲಕ್ಷ್ಯಾರ್ಥದ ಅನುಭವ ತಗೋಬೇಕಾಗೈತಿ. ಮುಖ್ಯಾರ್ಥ ನಮಗ್ ಬೇಕಾಗಿಲ್ಲ. ಯಾಕಂದ್ರೆ ಮುಖ್ಯಾರ್ಥದೊಳಗ ನಾ ಅದೇನೀಗ ಇರೋದ ಏನೈತಲ್ಲ ಅದ್ರೊಳಗೆ ಅದೇನಿ. ಶರೀರ ಭಾವದಾಗ ಅದೀನಿ, ಇಂದ್ರಿಯಗಳು ನಾನು ಅಂತ ಹೇಳ್ತೀನಿ, ಶರೀರ ನಾನು ಅಂತ ಹೇಳ್ತೀನಿ, ಇದ್ರೊಳಗೆ ಅದೇನೀಗ. ಈ ಭಾವವನ್ನು ಕಳ್ಕೊಂಡು ಲಕ್ಷ್ಯದ ಭಾವದೊಳಗೆ ಉಳಿಬೇಕು. ಆ ಸಂದರ್ಭ ನೋಡ್ಕೊಂಡಾಗ ಅದು ಬಂದ್ಬಿಡ್ತದೆ. ಲಕ್ಷ್ಯ ಭಾವದೊಳಗೆ ಇರ್ಬೇಕಾಗಿರ್ಬೇಕು. ನಾನು ಮುಖ್ಯ ಭಾವದೊಳಗೆ ಅದೇನೀಗ ಸದ್ಯ ಇದನ್ನ ಕಳ್ಕೋಬೇಕಾಗೈತಿ. ಇದರಿಂದ ದುಃಖ ಆಗೈತಿ. ಮುಖ್ಯಾರ್ಥದೊಳಗನ ದುಃಖ ಐತಿ, ಲಕ್ಷ್ಯಾರ್ಥದೊಳಗೆ ದುಃಖ ನಿವಾರಣೆ ಐತಿ. ಹೌದಲ್ರಿ? ಸಂದರ್ಭ ಅಲ್ಲ, ತನುಭಾವದೊಳಗೆ ಅದೇವಲ್ಲ. ಅದನ್ನ ಕಳೆಯೋ ಉದ್ದೇಶದಿಂದ ಹೇಳಿದ್ದ ತತ್ವಮಸಿ ವಾಕ್ಯವನ್ನ ನಾವು ಏನ್ ಮಾಡಿದೀವಿ ಅದ್ರೊಳಗೆ ಮುಖ್ಯಾರ್ಥ ಲಕ್ಷ್ಯಾರ್ಥ ಮಾಡ್ಕೊಂಡು ಮುಖ್ಯವಾದಂತ ಅರ್ಥ ಏನ್ ತಿಳಿಸಿಕೊಡ್ತೈತಿ, ಶರೀರದ ಕಡೆ ಎಲ್ಲ ತಿಳಿಸ್ಕೊಡ್ತೈತಿ. ಶರೀರ ನಾನು ಅನ್ನೋದು ತಿಳಿಸ್ಕೊಡ್ತೈತಿ. ಅದನ್ನ ಕಳ್ಕೊಂಡಾಗ ಲಕ್ಷ್ಯದ ಅರ್ಥ ಐತಿ. ಆ ಲಕ್ಷ್ಯದ ಅರ್ಥದ ಕಡೆ ನಾವು ಅನುಭವದಿಂದ ನೋಡಿವಿ ಅಂದ್ರೆ ನಮ್ಮ ನಿಜ ಕೈವಲ್ಯ ಐತಿ. ಶರೀರಕ್ಕೆ ಏನಾರ ಸ್ವಲ್ಪ ಇದು ಆತಂದ್ರೆ ಹೊಟ್ಟೆ ಬೇನೆ ಆಯ್ತು ಬಿಡ್ತದೆ. ಯಾಕಂದ್ರ ಆ ಭಾವದಾಗ ಅದೇವು, ಶರೀರ ಭಾವದಾಗ ಅದೇವು, ಅದಕ್ಕೆ ಹೊಟ್ಟೆ ಬೇನೆ ಹತ್ತೈತಿ. ಶರೀರ ನಾನಂತ ತಿಳ್ಕೊಂಡಿನಿ, ಅದಕ್ಕೆ ಹೊಟ್ಟೆ ಬೇನೆ ಹತ್ತೈತಿ. ಶರೀರ ನಾನಲ್ಲ ಅಂತ ತಿಳ್ಕೊಂಡು ನಾವು ಹೊಟ್ಟೆ ಬೇನೆ ಹಾಕೈತಿ. ಹೌದಲ್ಲ? ಅದು ಇಲ್ಲೇ ಇಲ್ಲ. ಶರೀರ ನಾನಲ್ಲ ಅಂತ ತಿಳ್ಕೊಂಡಾಗ ಆ ಭಾವದಾಗಿದ್ದಾಗ ಬಾಧೆ ತನ್ನೊಳಗೆ ತೋರುವುದಿಲ್ಲ. ಬಾಧೆ ತನ್ನೊಳಗೆ ತೋರೈತಂದ್ರ ಇನ್ನ ಶರೀರ ಭಾವದಾಗದನ. ಬಾಧ ಎಲ್ಲಿವರೆಗೆ ಇರ್ತಾವ, ಶರೀರ ಭಾವ ಎಲ್ಲಿವರೆಗೆ ಇರ್ತೈತಿ ಅಲ್ಲಿವರೆಗೆ ಬಾಧೆ ಇರ್ತೈತಿ. ಬಾಧೆ ಹೋಗ್ಬೇಕಂದ್ರೆ ಶರೀರ ಭಾವ ಬಿಡ್ಬೇಕು. ಸಂಕಟ ಹೋಗ್ಬೇಕಂದ್ರೆ ನಿದ್ರೆಗೆ ಹೋಗ್ತಿರೋ ಏನು ಇನ್ನೊಂದು ಎಚ್ಚರಿಕೆ ಒಳಗಿರ್ತಿರೋ ಅಂದ್ರೆ ನಿದ್ರೆಗೆ ಹೋದಾಗ ಸಂಕಟ ಹೋಗೋದು. ಹಂಗ ಈ ಶರೀರ ಭಾವವನ್ನು ಮರ್ತೋಕ್ಕಿರಿ, ಅರ್ಥ ಹೋದಾಗ ಬಾಧೆ ಇಲ್ಲ. ನಿದ್ದೆ ಬಹಳ ಎಲ್ಲ ದೂರ ಮಾಡ್ತಾರೆ. ಹೌದ್ರಿ, ಎಲ್ಲ ಅದು ಹೆಂಗ ಈ ತೋರಿಕೆಯ ದುಃಖವನ್ನ ಹೆಂಗ ದೂರ ಮಾಡ್ತೈತಿ ನಿದ್ರಿ. ಇದು ಜನ್ಮಾಂತರ ದುಃಖವನ್ನು ನಿವಾರಣೆ ಮಾಡೋದು ಯಾವ್ದಲ್ರಿ? ಸಮಾಧಿ. ಜನ್ಮಾಂತರ ದುಃಖವನ್ನು ದೂರ ಮಾಡೋದು ಸಮಾಧಿ. ಇದು ಒಂದು ದಿನದ ದುಃಖವನ್ನು ದೂರ ಮಾಡ್ತೈತಿ. ನಿದ್ದೆ ಅವತ್ತಿಂದಷ್ಟ ದೂರ, ಅವತ್ತಿನ ದುಃಖವನ್ನು ದೂರ ಮಾಡ್ತೈತಿ. ಸಮಾಧಿ ಜನ್ಮಾಂತರದ ದುಃಖವನ್ನು ದೂರ ಮಾಡ್ತೈತಿ. ಸಮಾಧಿ ಆತಂದ್ರೆ ಇನ್ನೊಮ್ಮೆ ದುಃಖ ಬರುದಿಲ್ಲ. ಇದು ಎದ್ದ ಕೂಡಲೇ ಚಾಲು, ಎದ್ದ ಕೂಡಲೇ ಚಾಲು. ಅದಕ್ಕೆ ಒಂದು ದಿನದ ಸಾಧ್ಯ ಅದ. ಒಂದ್ ದಿನದ ದುಃಖವನ್ನು ನಿವಾರಣೆ ಮಾಡ್ತೈತಿ ನಿದ್ದೆ. ಸಮಾಧಿ ಜನ್ಮಾಂತರದಿಂದ ಬಂದಂತ ದುಃಖವನ್ನು ನಿವಾರಣೆ ಮಾಡ್ತೈತಿ. ಖರೆ ಮಣ್ಣು ಹೇಳಿದ್ರು ಅನ್ನದಾಸೋಹ ಒಂದು ದಿವಸದನ್ನ ನಿವಾರಣೆ ಮಾಡ್ತದೆ. ಹಸಿವನ್ನ ಹಂಗಿಸ್ತತಿ. ಜ್ಞಾನ ದಾಸೋಹ ಇಡೀ ಜನ್ಮಾಂತರದಿಂದ ನಿವಾರಿಸ್ತೈತೆ. ಅನ್ನದಾಸೋಹ ಕೈಕೊಳ್ಳೋ ರಗಡ್ ಮಂದಿ. ಜ್ಞಾನ ದಾಸೋಹ ಹೌದಲ್ಲ? ಅನ್ನದಾಸೋಹ ಕೈಕೊಳ್ಳೋ ರಗಡ್ ಮಂದಿ. ಜ್ಞಾನ ದಾಸೋಹ ಕೈಕೊಳ್ಳೋ ದಾಸೋಹ ಹೌದಲ್ಲ? ಅನ್ನದಾಸೋಹಕ್ಕೆ ಉಪಕರಣಗಳು ಭಯಂಕರ.
ಜ್ಞಾನ ದಾಸೋಹಕ್ಕೆ ಏನಿಲ್ಲ. ಅಲ್ರಿ ಸರ್, ಅದು ಒಂದು ದಿವಸದ ನಿನ್ನ ಹಸಿವು ನಿಂಗಿಸ್ತತಿ, ಇದ್ರೂ ತ್ರಾಸ ನಿನ್ನ ಜೀವನ ಪರ್ಯಂತ ಹಸಿವು ನಿಂಗಿಸ್ಬೇಕಲ್ಲ. ಒಂದೇ ಮಾತು ಜ್ಞಾನ ಆತಂತಂದ್ರ ಜೀವನ ಚೇಂಜ್ ಆಕಿ. ಅದು ಲಕ್ಷಾರ್ಥ ನಾವು ನೋಡ್ಬೇಕು. ಇದ್ದಂಗೆ ಇರ್ತೀನಿ. ಜ್ಞಾನ ದಾಸೋಹ ಜ್ಞಾನ ಆತಂದ್ರ ಇದ್ದಂಗೆ ಇದ್ ಬಿಡ್ತೇನೆ. ಏನು ಚೇಂಜ್ ಆಗುತ್ತೆ? ಚೇಂಜ್ ಆಗೋದು ಏನು ಬದಲಾವಣೆ ಇಲ್ಲ. ಇದ್ದಂಗೆ ಇದು ಜನ್ಮಾಂತರದ ಹಸಿವನ್ನ ಹಿಂಗಿಸ್ಬಿಡ್ತೈತೆ ಜ್ಞಾನ. ಹೌದಲ್ರಿ? ಹಸಿವು ಅನ್ನೋದ ಇಲ್ಲ ಅಲ್ಲಿ ಮಾತ್ರ. ಹಸಿವು ತೃಷೆಗಳ ಬಾಧನೆ. ಇದು ನೀವು ಉಂಡ ಜ್ಞಾನ ಅನ್ನದಾಸ ಮತ್ತ 3 ತಾಸಿ ಮತ್ತ ಬೇಕ ಇರ್ಲಿಲ್ಲ ಮತ್ತೆ ಹೆಂಗಾರ ಲಘು ಯಾವಾಗ ತಿಂದಿರೋ ಯಾವಾಗಿಲ್ಲ ಆಸೆ ಅದಕ್ಕೆ ಬಂದಂತ ಕಾಯವನ್ನ ಕೆಡಿಸಲಾಗದೆ ಪದ ಅಂತ ಅದಕ್ಕೆ ಪ್ರಸಾದೇ ಸರ್ವಕರ್ಮ ದುಃಖ ನಿವಾರತೆ ಅಂತ ಹೇಳಿದ್ದು. ನಾವು ಪ್ರಸಾದ ಅಂದ್ಕೊಳ್ಳೆ 3 ತಾಸಿನ ಹಸಿವು ನಿಂಗಿಸೋದಕ್ಕೆ ಪ್ರಸಾದ, ಬುಂಜಿಸೋದು ಪ್ರಸಾದ ಅಂತ ಅಲ್ಲಿ ವ್ಯಾಖ್ಯಾತ ಲಕ್ಷಾರ್ಥ ಹೌದಲ್ರಿ? ಇಲ್ಲಿ ಮಾಡಿದ್ರ ಪ್ರಸಾದ ಅಂತ, ಮನೆ ಮಾಡಿದ್ರ ಊಟ, ಎಲ್ಲಿ ಮಾಡಿದ್ರ ಊಟ. ಹೌದಲ್ರಿ? ಅದರಿಂದ ಯಾವುದೇ ಬಾಧಕ ಅದ ಸಾಮಾನ್ಯ ಅಲ್ಲಿ ಹೋಗಿ ಮಾಡಿದ್ರ ಊಟ ಅಂತ, ಹೇಳ್ತೇವೆ. ಮತ್ತದನ್ನ ಪ್ರಸಾದಕ್ಕೆ ಬಂದ ಕಾಯವನ್ನು ಕೆಡಿಸಲಾಗ್ತದೆ ಪದವು ಅಂತ ಹೇಳ್ತಾರೆ. ಪ್ರಸಾದಕ್ಕೆ ಬಂದ ಕಾಯವನ್ನ ಕೆಡಿಸಬಾರ್ದು. ಹೌದು, ಯಾವ ಪ್ರಸಾದ ಆ ಪ್ರಸಾದ ಉಣ್ಣಾಕ್ ಬಂದಿಲ್ಲ ಅಂತ ಜನ್ಮಾಂತರ ಉಣ್ಕೊಂತ ಹೌದಲ್ರಿ? ಒಳ್ಳೆದನ್ನ ತಿನ್ಕೊಂತ ಬಂದಿ, ನೀ ಈಗ ಬಂದ್ಮೇಲೆ ಕೆಟ್ಟದನ್ನ ತಿನ್ನಾಗತ್ತೇವ್ ನಾವು. ಅದು ಎಲ್ಲಿ ಅಗ್ದಿ ಪಕ್ವವಾದಂಥದ್ದು ಫಲಭರಿತವಾದಂಥದ್ದನ್ನ ತಿಂದೇವ. ಅಗ್ದಿ ಯಾವ್ದು ಅತಿ ಸಿಹಿ ಐತಿ ಆ ಗಿಡದೊಳಗ ಅತಿ ಯಾವ್ದು ಸಿಹಿ ಐತಿ ಅದನ್ನ ಹುಡುಕಿ ತಿಂದಿ. ಇಲ್ಲಿ ಮನುಷ್ಯನಾಗಿ ಬಂದ್ಮೇಲೆ ಏನ್ ಮಾಡಾಕತ್ತಿ? ಕೆಟ್ಟದ್ದನ್ನ ತಿನ್ನಾಗಲ್ಲ. ಮತ್ತ ಅದನ್ನ ತಿನ್ನೋದಕ್ಕೆ ಪ್ರಸಾದ ಅಲ್ಲ, ಅದಕ್ಕೆ ಕಾಯವನ್ನ ಕೆಡ್ಸದ. ಅದಕ್ಕಾಗಿ ಇದನ್ ಮಾಡಿದ್ರೆ ವ್ಯರ್ಥ. ಎಲ್ಲಾ 3 ದುಃಖಗಳ ನಿವಾರಣೆ ಆಗ್ಬೇಕಲ್ಲ. ಸರ್ವಕರ್ಮ ದುಃಖ ನಿವಾರಣೆ ಆಗ್ಬೇಕಲ್ಲ. ಹೌದು, ಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧ ಕರ್ಮ, 3 ಕರ್ಮದ ದುಃಖ ಕಳ್ಕೊಳೋದಕ್ಕೆ ಪ್ರಸಾದ ಅಂತ. ಅದು ಯಾವ್ದು ಕಳೀತೈತಿ ಅಂದ್ರೆ ಜ್ಞಾನನ ಕಳೀತೈತಿ. ಅದಕ್ಕೆ ಬಂದಂತ ಜ್ಞಾನಕ್ಕೆ ಬಂದಂತ ಕಾಯವನ್ನ ಕೆಡಿಸ್ಬಾರ್ದು, ಜ್ಞಾನವನ್ನು ಮಾಡ್ಕೋಬೇಕು. ಜ್ಞಾನ ಮಾಡ್ಕೊಳ್ಳೋದು ಹಂಗೆ ಹೋದ್ರೆ ವ್ಯರ್ಥ. ತಿನ್ನಾಕ್ ಬಂದೈತೆ ಅನ್ಕೊಂತ ಕುಂತ್ರೆ ಅದಕ್ಕಾಗಿ ಬಂದಂತ ಕಾಯವನ್ನ ಕೆಡ್ಸಾಕ್ ಹೋಗ್ಬಾರ್ದು. ಬರ ತಿನ್ಕೊಂತ ಕುಂತ್ರೆ ಪ್ರಸಾದಕ್ಕೆ ಬಂದ ಕಾಯ, ಊಟ ಮಾಡಕ್ ಬಂದಂತ ಕಾಯ ಕೆಡದಿರು. ಎಷ್ಟು ಜನ್ಮದಿಂದ ಪ್ರಸಾದ ತಗೊಂತ ಬಂದ ನೀವು? ಬಾಯಿ ಬಿಟ್ಟು ಅಂತಾರೆ, ಜನ್ಮ ತಿನ್ನಾಕ್ ಮುನ್ನಾಕ್ ಬಂದಿತ್ತು, ಏನ್ ಬಾಯಿ ಕಟ್ಕೊಂಡು ಸಾಯ್ತಿದ್ದೆ. ಹೌದು, ಆ ಇದ್ರೊಳಗೆ ಇರ್ತಾನ. ಅದಕ್ಕೆ ಅದನ್ನ ಕೆಡಸಾಕ್ ಹೋಗ್ಬಾರ್ದು. ಅದು ಎದಕ್ ಬಂದಂತೆ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಕೊಂಡು ಈ 3 ಕರ್ಮದ ನಿವಾರಣೆಯನ್ನ ಮಾಡ್ಕೊಳಕ್, 3 ಕರ್ಮದ ದುಃಖವನ್ನು ಕಳ್ಕೊಳಕ್ ಬಂದ ಎಲ್ಲಾ ಕರ್ಮದ ಕಾಟವನ್ನು ಕಳ್ಕೋಬೇಕಾಗತ್ತಿಲ್ಲ. ಹೌದಲ್ರಿ? ಜ್ಞಾನದಿಂದ 3 ಕರ್ಮಗಳು ನಾಶಕ್ಕ, ಕರ್ಮದ ದುಃಖಗಳೇನದಾವಲ್ಲ 3 ಕರ್ಮದ ದುಃಖ ನಾಶ. ಹೌದು, ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಾತ್ ಎಲ್ಲ ಜ್ಞಾನ ದೇವತೆ ಕೈವಲ್ಯ, ಕರ್ಮ
ಇಲ್ಲ ಇಲ್ಲ, ನಿಜ ಆರೋದ್ಮೇಲೆ ಏನು ಕರ್ಮದ ಕಾಟ ಇಲ್ಲ ಇಲ್ಲ. ಯೋಗಿ ಆಗಾಕತ್ತೇ ಇರಲಿಲ್ಲ, ಬರೀ ಭೋಗಿದಾಗ ಹೋಗಿ ಒಳಗದ ಭೋಗದೊಳಗದ. ಇಷ್ಟು ಕೇಳಿ ಹೇಳಿದ್ರು ಕೂಡ ಮತ್ತು ಆಸೆ ಹೋಗುದಿಲ್ರಿ. ಆಶೆ ಪ್ರಬಲ ಐತ್ರಿ. ಆಶೆ ಪ್ರಬಲ ಐತಿ. ಆಶೆ ಜೀರ್ಣ ಆಗೋದಿಲ್ಲ. ಆಶೆ ನಾಶ ಶರೀರ ಜೀರ್ಣಕ್ಕೈತಿ, ಆಶೆ ತರ್ಣ ಐತಿ. ಆಸೆ ಇರುದದ ಮತ್ತೆ ಜೀರ್ಣದಿಂದ ಆಶೆ ಆಶೆ ವಯಸ್ಸಿಗೆ ಬರ್ತೈತ್ರಿ, ಅದ ಯೌವನಕ್ಕೆ ಬರ್ತೈತಿ. ನಮಗ ಒಂದ್ ನಮೂನೆ ಅನಿಸ್ತತ್ರಿ, ಮತ್ತು ಬೇಕ ಇದು ಮತ್ತೊಂದಿನ ಮುಂದಿನ ಜನ್ಮಕ್ಕೆ ಕಾರಣ ಆಗತ್ತೆ ಆಸೆ. ಆಸೆ ತರ್ಣ ಐತಿ. ಶರೀರ ಜೀರ್ಣ ಐತಿ. ಶರೀರ ಜೀರ್ಣ ಆದ ಕೂಡಲೇ ಆಸೆ ಯೌವನಕ್ಕೆ ಬರ್ತೈತಿ. ಅಪಮಾನಕ್ಕೆ ಬಡಿಸುತ್ತಿ ಏನಾರ ಮಾಡಕ್ಕೆ ಬಡ್ದು ಬಿದ್ರು ಮತ್ತು ಬಿಡುದಿಲ್ರಿ ಅದ. ಎಷ್ಟು ತಿನ್ನೋನ್ರು ಕೂಡ ಇನ್ನ ಆಸೆ ಕಡಿಮೆ ಆಗೋದಿಲ್ಲ. ಹೌದಲ್ರಿ? ಅದನ್ನ ಆಸೆ ಬಿಡಾಕಂತ ಇಲ್ಲಿ ಹೇಳುದು. ಆಸೆನ ಮುಂದಿನ ಜನ್ಮ ಹುಟ್ಟಾಕ ಕಾರಣ ರಾಗನ. ಹೌದ್ರಿ, ರಾಗದಿಂದ ರಾಗದ ಹೊರತಾಗಿ ಮತ್ತೊಂದು ಇನ್ನೊಂದು ಯಾವ ಬಹುಬೀಜ ಐತಿ, ಅದ ಬಹುಬೀಜಕ್ಕೆ ಯಾರು ರಾಗದ. ಅದು ಆಶೆ ಎಲ್ಲಿವರೆಗೆ ಇರ್ತೈತೆ ಅಲ್ಲಿವರೆಗೆ ಜನ್ಮಾಂತರಗಳು ಇರುವ. ಆಶೆ ಕಳ್ಕೊಳೋ ಸಲುವಾಗಿದ್ದನ ಜ್ಞಾನ ಬೇಕಾಗಿತ್ತು. ಎಲ್ಲ ಬೇಕಾಗಿಲ್ಲ. ಆಶೆ ಯಾವಾಗ ಹೋಗ್ತಾವ? ಶರೀರ ನಾನಲ್ಲ ಅಂತ ತಿಳಿದ್ಮೇಲೆ ಹೋಗ್ತಾವ. ಶರೀರ ನಾನ್ ಅಂತ ಎಲ್ಲಿವರೆಗೆ ಇರ್ತೈತೆ ಅಲ್ಲಿವರೆಗೆ ಆಸೆ ಇರೋದು. ಹೌದಲ್ಲ? ತಿನ್ನಾಕ ಏನಾರ ಮಾಡಿದ್ರಪ್ಪ ಬಯಸ್ತೈತಿ. ಅಷ್ಟ ಸೂಕ್ಷ್ಮ ಐತ್ರಿ ಆಸೆ. ಒಂದ್ ಆಸೆ ಇಲ್ರಪ್ಪ, ಎಲ್ಲದ್ರಾಗೂ ಬೈಕ್. ಆಸೆ ದುಃಖಕ್ಕೆ ಹೌದಲ್ಲ? ಎಲ್ಲಾ ದುಃಖಕ್ಕೂ ಆಸೆನ. ಅದಕ್ಕೆ ಹೇಳ್ತಾರ ಅವ್ರು, ಮನಸ್ಸು ಎಲ್ಲಿವರೆಗೂ ಇರ್ತೈತೆ ಅಲ್ಲಿವರೆಗೂ ಆಸೆಗಳು ಇರುವುದು. ಮನೋರ್ಲಯ. ಮನೋರ್ಲಯ ಅಂದ್ರೆ ಆಸೆ ನಾಶ ಮಾಡ್ಕೊಂಡು ಮನೋರ್ಲಯ. ಮನಸ್ಸಂದ್ರ ಆಸೆ. ಹೌದಲ್ಲ? ಮನಸ್ಸಿನ ಚಂಚಲತೆ ಬುಡಕ ಕೊಡ್ಲಿ ಅದು ಹೋತಂದ್ರೆ ಏನ್ ಮಾಡಕ್ ಮನಸ್ಸು ಇದ್ರು ಅಷ್ಟ ಅದು ಹೋಗೇ ಬಿಡ್ತೈತಿ ಮನಸ್ಸು. ಮನಸ್ಸನ್ನ ನಾಶ ಮಾಡ್ಕೊಂಡವ ದುಃಖ ಸುಖ ಅನ್ನೋದು ಅವಾಗ ಇಲ್ಲ ಇಲ್ಲ. ಸುಖ ದುಃಖ ಇಲ್ಲ ಇಲ್ಲ, ಅವನ ಸ್ಥಿತ ಪ್ರಜ್ಞೆ. ಯಾರ ಮನಸ್ಸನ್ನು ನಾಶ ಮಾಡ್ಕೊಂಡಿರ್ತಾರ ಅವ್ರ ಸ್ಥಿತ ಪ್ರಜ್ಞೆ. ಪ್ರಜ್ಞೆ ಬರಬೇಕಾದ ಬಾಳ ಅದು ಈ ಒಂದ ಜನ್ಮಕ್ಕೆ ಬರ್ತೈತೆ ಅನ್ನೋದು ಹೇಳಕ್ ಬರುದಿಲ್ಲ. ಎಷ್ಟು ಜನ್ಮಕ್ಕೋ ಏನೋ ಮನುಷ್ಯನಂತೆ ವರ್ತನೆ ಬರಾಕೆ ಎಷ್ಟು ಜನ್ಮಕ್ಕೋ ಏನೋ, ನೀತಿಯುತವಾದಂತ ಜೀವನ ಅಳವಡಿಸೋಣಕ್ಕೆ ಎಷ್ಟು ಜನ್ಮಕ್ಕೋ ಏನೋ. ನೀತಿ ಬಂದಾಗ ಇದು ಬರ್ತೈತಿ, ನೀತಿ ಇಲ್ಲ ಅಂದ್ರೆ ಇದು ಬರೋದಿಲ್ಲ. ಅದಕ್ಕೆ ನೀತಿಯುತವಾದಂತ ಜೀವನ ಕ್ರಮವನ್ನು ಅಳವಡಿಸ್ಬೋರಿ ಅಂತ ಯಾಕೆ ಹೇಳ್ತಾರೆ ಅನುಭವ. ಈಗ ಅಳವಡಿಸುವಂತ ಹೋದ್ರೆ ಅದು ಮುಂದೆ ಅದು ಸ್ಥಿತ ಪ್ರಜ್ಞೆನ ಆಗ್ಬಿಡ್ತೈತಿ. ಈ ನೀತಿ ಉಲ್ಲಂಘನೆ ಮಾಡಿದ್ರೆ ಸ್ಥಿತ ಪ್ರಜ್ಞೆನ ಆಗಕ್ಕೆ ಆಗುದಿಲ್ಲ. ಹೌದಲ್ಲ? ನೀತಿ ಇರೋದು ಮನುಷ್ಯರಿಗೆ, ಪಶು ಪಕ್ಷಾದಿಗಳಿಗಿಲ್ಲ. ಯಾಕಂದ್ರೆ ಅವು ಉಲ್ಲಂಘನೆ ಮಾಡೋದಿಲ್ಲ. ಮನುಷ್ಯ ಆಶೆಗೆ ಬಿದ್ದು ನೀತಿ ಉಲ್ಲಂಘನೆ ಮಾಡ್ತಾನೆ. ಬರೀ ಒಂದು ಶಬ್ದ ಕೇಳಿದ್ರು ಆತ ಹೋಗ್ಬಿಡ್ತೈತಿ. ಅಷ್ಟೇ.